ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 31ನೇ ತಾರೀಕು ಮಾರ್ಚ್ 2026 ಮಂಗಳವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷದ ತ್ರಯೋದಶಿ ಹಾಗೂ ಚತುರ್ದಶಿ ಕೂಡ. ಪೂರ್ವ ಪಾಲ್ಗುಣಿ ನಕ್ಷತ್ರ, ಗಂಡಯೋಗ, ತೈತುಲ ಕರ್ಣ ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮಹಾವೀರ ಜಯಂತಿಯ ಶುಭಾಶಯಗಳು. ಆ ಒಂದು ಜೈನ ಗುರು ಅಂತೇವೆ, ಗುರುಗಳೇ ನಮ್ಮ ಒಂದು ಭರತ ಖಂಡದಲ್ಲಿ ಹುಟ್ಟಿದವರು ಎಲ್ಲರೂ ನಮಗೊಂದು ದಾರಿ ಮಾರ್ಗದರ್ಶನ. ಒಂದು ರೀತಿ ನಮ್ಮ ಭರತ ಖಂಡದಲ್ಲಿ ಇದ್ದಷ್ಟು ಗುರುಗಳು ಧರ್ಮದ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ ನಮಗೊಂದು ದಾರಿ, ನಮಗೊಂದು ಶಕ್ತಿ, ನಮ್ಮ ನಿಶಕ್ತಿ, ನಾವು ಹೇಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟವ್ರೆ. ಒಬ್ಬೊಬ್ಬರು ಸಂತರೆ, ಒಬ್ಬೊಬ್ಬರು ದೇವಮಾನವರೇ. ನಿತ್ಯ ನಾವು ಅವರನ್ನು ನೆನೆಸ್ಕೊಂಡ್ರೇನೆ ಸಾಕು. ಒಂದು ಮಾತು ಹೇಳ್ತಾರೆ, ಯಾವಾಗಲೂ ದೊಡ್ಡವರು ಅತಿ ಕ್ಷಿಪ್ರದಲ್ಲಿ ಅತಿ ವೇಗವಾಗಿ ಬೇಗ ಫಲವನ್ನು ಕೊಡತಕ್ಕಂಥ ಎರಡು ವಿಚಾರಗಳಿದಾವೆ ಅಂತ ಹೇಳ್ತಾರೆ. 2 ವಿಚಾರಗಳು, ಒಂದು ಸ್ನಾನ, ಇನ್ನೊಂದು ದಾನ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದನ್ನು ತಿಳಿದುಕೊಟ್ಟಿರೋದು ಗುರುಗಳೇ. ನನಗೆಲ್ಲಿ ಗೊತ್ತಿದೆ ಜೇಡಿ ಮೇಲೆ. ನಿಮ್ಮಂಥ ಗುರುಗಳ ಜೊತೆ ಒಡನಾಟ ಇಟ್ಟುಕೊಂಡು ನಾನು ಸ್ವಲ್ಪ ಕಲಿತಾ ಈ ಎತ್ತರಕ್ಕೆ ಬಂದಿದ್ದೇನೆ. ನಿಮ್ಮ ಜೊತೆ ನಿಮಗೆ ಗೊತ್ತಿರೋದೆ, ನೀವು ತಿಳಿಸಿದ್ದನ್ನ ಅದೊಂದು ಸ್ವಲ್ಪ ಒಗ್ಗರಣೆ ಹಾಕಿ ತಿಳಿಸ್ತಿದ್ದೇನೆ ಅಷ್ಟೆ. ಕ್ಷಿಪ್ರವಾಗಿ ವೇಗವಾಗಿ ನಮಗೆ ಆ ಒಂದು ಫಲಿತಾಂಶವನ್ನ ಕೊಡತಕ್ಕಂಥ 2 ವಿಚಾರಗಳಿದಾವೆ. ಒಂದು ಸ್ನಾನ, ಎಲ್ಲೋ ಹೋಗಿ ಬಂದ್ವಿ, ಮನಸ್ಸು ಒಂಥರ ಗಜಿಬಿಜಿ ಇದೆ, ಏನೋ ಒತ್ತಡ, ಏನೋ ಸಂಕಟ, ಏನೋ ಬಾಧೆ, ಯಾವುದೋ ವಿಚಾರ. ನಾವು ಮನುಷ್ಯ, ನಾವು ತೇಲ್ತಲೇ ಇರ್ತವೆ. ದೇವಸ್ಥಾನಕ್ಕೆ ಓಡ್ ಬಂದ್ರು ಕೂಡ ಅಷ್ಟೇ, ಸ್ಮಶಾನಕ್ಕೆ ಓಡ್ ಬಂದ್ರು ಅಷ್ಟೇ, ಆಸ್ಪತ್ರೆಗೆ ಓಡ್ ಬಂದ್ರು ಅಷ್ಟೇ. ಎಲ್ಲಿಗೆ ಹೋಗಿ ಬಂದ್ರು ಏನೋ ಒಂದು ಒತ್ತಡ, ದಿಮಿಲು ಅಂತ ಹುಡುಕೊಂಡು ತಗೊಂಡ್ ಬರ್ತೇವೆ. ನಮ್ಮ ಮಿಡ್ಲ್ ಕ್ಲಾಸ್ಗೆ ಟೆನ್ಷನ್ ಇಲ್ಲ ಅಂದ್ರೆ ನಿದ್ದೆ ಬರೋಲ್ಲ. ಟೆನ್ಷನ್ ಇಟ್ಕೊಂಡಿಲ್ಲ, ಟೆನ್ಷನ್ ತಂದಿಟ್ಕೊಂಡಿಲ್ಲ, ಅಪ್ಪ ತೀರ್ತು ಅನ್ನಷ್ಟಲ್ಲಿ ಇನ್ನೊಂದು ಸೇರಿಸ್ಕೋತಾರೆ. ಮದುವೆ ಆಯ್ತು ನನ್ನ ಮಗಂದು, ಓ ಅದ್ಭುತ, ತಗೋ ಒಂದ್ ಸ್ವಲ್ಪ ದಿನ ಆಗೋ ಆಗಿಲ್ಲ, ಮಗನಿಗೊಂದು ಮನೆ ಮಾಡ್ಬೇಕು. ಸರಿ ಅದಾಯ್ತು, ಅಯ್ಯೋ ಮಗು ಆಗಿಲ್ಲ, ಮಗು ಆಯ್ತು, ಅದೇ ಆ ಮಗು ಸ್ಕೂಲಿಗೆ ಸೇರಿಸಿಲ್ಲ, ನನ್ನ ಮೊಮ್ಮಗುಗೆ ಇಂಥ ಸ್ಕೂಲ್ ಸೇರಿಸ್ಬೇಕು. ಸರಿ ಅದಾಯ್ತು, ಒಂದೇ ಮಗುನ ಇನ್ನೊಂದು ಮಗು ಇದ್ರೆ. ಈ ರೀತಿ ಏನಾದ್ರೂ ಒಂದು ಟೆನ್ಷನ್ ತಂದಿಟ್ಟುಕೊಂಡಿಲ್ಲ ನಮಗೆ, ನಾವು ನೆಮ್ಮದಿಯಾಗಿ ನಿದ್ದೆ ಮಾಡುವುದಿಲ್ಲ, ತಿಂದಿದರಗೋಲ್ಲ ನಮಗೆ. ಎಲ್ಲೋ ಹೋದ್ವಿ ಬಂದ್ವಿ, ಗಮನಿಸಿ ನೋಡಿ, ನೀವು ಸ್ನಾನ ಮಾಡಿ ನೋಡಿ ಎಷ್ಟು ಫ್ರೆಶ್ ಆಗ್ತೀರಾ ಅಂತ. ಏನೋ ಟೆನ್ಷನ್ ತರ ನಿರಾಳ ಅನ್ಸುತ್ತೆ. ಬಂದು ಒಂದು ಈಸಿ ಚೇರಲ್ಲಿ ಕೂತ್ಕೊಳ್ಳಿ, ನಿಮ್ಮದೇ ಆದಂತ ಚೇರು, ಇಲ್ಲ ಪದ್ಮಾಸನ, ಇಲ್ಲ ಹೊರಕೊಂಡು ಆನಂದವಾಗಿ ಕಾಲ್ ಚಾಚ್ಕೊಂಡು ಗೋಡೆಗೆ ಹೊರ್ಕೊಂಡು ಹಿಂಗೆ ಕೂತ್ಕೊಳ್ಳಿ. ಸುಮ್ಮನೆ ಹಿಂಗೆ ಕೂತ್ಕೊಂಡು ನೋಡಿ, ಒಂದು ಪುಟ್ ಮಜ್ಜಿಗೆನೋ ಪಾನಕನೋ, ನಿಮ್ಗೆ ಇಷ್ಟವಾದ ಕಾಫಿನೋ ಟೀನೋ ಹಾಲೋ ಪಕ್ಕದಲ್ಲಿ ಒಂದು ಇಟ್ಕೊಂಡು ಸುಮ್ಮನೆ ಒಂದು ನಿಮ್ಗೆ ಇಷ್ಟವಾದ ಒಂದು ಹಾಡು, ತುಂಬಾ ಇಷ್ಟವಾದದ್ದು, ಅದು ರಾಜ್ಕುಮಾರ್ದು ಇರ್ಬೋದು, ವಿಷ್ಣುವರ್ಧನ್ದು ಇರ್ಬೋದು, ಅಂಬರೀಷ್ ಇರ್ಬೋದು,
ಹೂವೆವರ್ ನಿಮಗೆ ಏನೋ ಒಂದಿಷ್ಟ ಅದನ್ನ ಸುಮ್ಮನೆ ಮೆಲ್ಕ ಅಂತ ಹಿಂಗೆ ಕುತ್ಕೊಂಡು ನೋಡಿ, ಎಷ್ಟು ಹಾಯ್ ಅನ್ಸುತ್ತೆ ಅಂದ್ರೆ ಅದು ಬೇರೆ ಲೋಕ. ಇಮ್ಮಿಡಿಯೇಟ್ ಫಲಿತಾಂಶ ನಿಮಗೆ ಏನೋ ಒಂಥರ ನಿರಾಳ ಅನ್ಸುತ್ತೆ, ಮನಸ್ಸಿಗೆ ತೃಪ್ತಿ ಅನ್ಸುತ್ತೆ. ಅದಕ್ಕೆ ನಾವು ವೈದಿಕರು ಬೆಳಿಗ್ಗೆ ಸಂಜೆ ಕಂಪಲ್ಸರಿ ನಾವು ನಮ್ಮ ಸಂಧ್ಯಾ ವಂದನೆ, ಸ್ನಾನ ಅನ್ನೋದೊಂದು ಇಟ್ಕೊಂಡಿರ್ತೇವೆ. ಮನೆಗೆ ಬಂದ ತಕ್ಷಣ ನಾವು ಮಾಡುವ ಮೊದಲ ಕೆಲಸ ಮೈಮೇಲೆ ಹಾಕಿರೋ ಆ ಉಡುಪು ತೆಗೆದಾಕ್ತೇವೆ. ಒಂದು ಸ್ನಾನ, ಅಲ್ಲೊಂದು ಸಣ್ಣ ಸಂಧ್ಯಾ ವಂದನ ಗಾಯತ್ರಿ ಹೇಳ್ಕೊತೇವೆ. ಬಂದು ಒಂದು 5 ನಿಮಿಷ ನಾವು ಹಿಂಗೆ ಕುತ್ಕೋತೇವೆ. ನಮ್ಗೊಂಥರ ಎಲ್ಲ ಹೇಳಿದಾಗ ಬೆಳಗಿನಿಂದ ನಾವು ಎಲ್ಲೆಲ್ಲಿ ಹೋಗಿದ್ವಿ, ಎಲ್ಲೆಲ್ಲಿ ಬಂದ್ವಿ, ಏನೇನು ಮಾಡಿದ್ವಿ ಅದೆಲ್ಲ ಮರ್ತ್ವಿ. ಅದನ್ನ ಯೋಚನೆ ಮಾಡಲ್ಲ. ಮನೆಗೆ ಬಂದಿದ್ದೀವಿ, ಭೂಮಿಗೆ ಇಳಿದಿದ್ದೇವೆ, ಅಲ್ಲಿಗೆ ಬಂದಿದ್ದೇವೆ. ಆ ಕ್ಷಣಕ್ಕೆ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ನೀವು ನೋಡಿಬೇಕಾದ್ರೆ ಎಲ್ಲೋ ಒಂದು ಹೋಗಿ ಬಂದ್ರಿ, ಯಾವುದೋ ಒಂದು ಕಾರ್ಯ, ಟೆನ್ಷನ್ನು, ಬೇಸರ, ಜಗಳ, ಮುನಿಸು, ಸಣ್ಣ ಸ್ನಾನ ಮಾಡಿ ದೇವ್ರ ಮುಂದ್ಗಡೆ ದೀಪ ಹಚ್ಚಿ ನೋಡಿ, ಕ್ಷಿಪ್ರದಲ್ಲಿ ನಿಮ್ಮಲ್ಲಿ ಒಂದು ಬದಲಾವಣೆ. ಹಾಗೆಯೇ ಇನ್ನೊಂದು ಹೇಳ್ಕೊಟ್ಟಿದ್ದಾರೆ ನಮ್ಮ ಗುರುಗಳು. ನಮ್ಮ ಸನಾತನ ಧರ್ಮ ಅನ್ನೋದಿದೆಯಲ್ಲ, ಸನಾತನ ಅಂದಿದ ತಕ್ಷಣ ತುಂಬಾ ಜನ ಅದನ್ನ ಒಂದು ತುಂಬಾ ಕೆಟ್ಟದಾಗಿ ಈಗೆಲ್ಲ ಮಾತಾಡ್ಲಿಕ್ಕೆ ಶುರು ಹಚ್ಕೊಬಿಟ್ಟಿದ್ದಾರೆ. ಇದು ಧರ್ಮವಲ್ಲ, ಇದೊಂದು ಜೀವನ ಶೈಲಿ. ಒಂದು ತಲೆಗೊಂದು ಪಗಡಿ ಕಟ್ಟೋದು ಕೂಡ, ಒಂದು ಕಿವಿಗೊಂದು ಓಲೆ ಹಾಕೋದು, ಮೂಗ್ಬೆಟ್ಟ ಹಾಕೋದು, ಕೈಗೊಂದು ಬಳೆ ಹಾಕೋದು, ಸೊಂಟದಲ್ಲಿ ಒಂದು ಉಡುದಾಡ ಕಟ್ಟೋದು, ಕುತ್ತಿಗೆಯಲ್ಲಿ ಒಂದು ಕರಿಮಣಿ ಹಾಕೋದು, ಕಾಲಲ್ಲಿ ಒಂದು ಕಾಲುಂಗುರ ಹಾಕೋದು, ಒಂದು ಅರಿಶಿನ ಇಡೋದು, ಒಂದು ಕುಂಕುಮ ಇಡೋದು, ಒಂದು ಕಾಡಿಗೆ ಇಡೋದು, ಒಂದು ಹೂ ಇಡೋದು, ಒಂದು ಗಂಟಾನಾದ, ಒಂದು ಮಂತ್ರನಾದ, ಒಂದು ಪುಟ್ಟದಾಗಿ ರಂಗೋಲಿ ಹಾಕೋದು, ಮನೆ ಮುಂದ್ಗಡೆ ಒಂದು ತುಳಸಿ ಗಿಡ ಇಡೋದು, ಎಲ್ಲವೂ ನನ್ನ ಧರ್ಮದಲ್ಲಿ ಅದಕ್ಕೆ ಹಲವಾರು ರೀತಿಯ ದೊಡ್ಡದಾದಂಥ ಒಂದು ಸಣ್ಣದ್ರಲ್ಲೇ ತುಂಬಾ ಅರ್ಥಗಳನ್ನ ಕೊಟ್ಟಿದ್ದಾರೆ. ಅದನ್ನ ಅನರ್ಥ ಮಾಡಿ ಇಟ್ಬಿಟ್ಟಿದ್ದಾರೆ. ನೋಡ್ತಿದ್ರೆ ಎಲ್ಲೋ ಸಂಕಟ. ಇವತ್ತು ಎಷ್ಟೋ ಜನ ಮುಖದಲ್ಲಿ ಬೊಟ್ಟೆ ಇಲ್ಲ. ಪುರುಷರು ಬಿಡಿ, ಸ್ತ್ರೀಯರೇ ಇಡ್ತಿಲ್ಲ ಮಕ್ಕಳು, ಇನ್ ಎಲ್ಲಿ ಪುರುಷರು? ಹಣೆಯಲ್ಲಿ ತಿಲಕವಿಲ್ಲದಿದ್ದರೆ ಏನ್ ಹೇಳ್ತೇವೆ ಗೊತ್ತಾ? ಸತ್ತ ಹೆಣಕ್ಕೆ ಸಮಾನ. ಗಮನಿಸಿ ನೋಡಿ, ಹೆಣಕ್ಕೆ ನಾವು ಬೊಟ್ಟಿಡಲ್ಲ, ಎಲ್ಲ ತೆಗೆದು ಬಿಡ್ತಾರೆ. ಅಷ್ಟೇ, ತಗೊಂಡೋಗಿ ಇಳಿಸೋದೆ, ಏನಿಲ್ಲ. ಬರಿಗೆಯಲ್ಲಿ ಬಂದೆ, ಬರೋವಾಗ ಏನೂ ಇಲ್ಲ, ಬೊಟ್ಟು ಇಲ್ಲ, ಏನೂ ಇಲ್ಲ. ಮೊನ್ನೆ ಒಂದು ತಾಯಿ ಜೀವ ಯಾವುದೋ ಒಂದು ವೈದಿಕ ಪರಿಹಾರ ಹೇಳಿದ್ರೆ ನಾನು ಕೊಡ್ಬೋದಾ ಗುರುಗಳೇ? ಯಾರಮ್ಮ ಹೇಳಿತ್ತು? ಇಲ್ಲ, ತಗೊಳ್ಳಲ್ಲ ನಮ್ಮ ಕಡೆ. ಇನ್ನೂ ಇದೆಯಾ ಇಂಥ ಒಂದು ಅಸಹ್ಯದ ಪರಭಾವತಿ? ಏನಾದ್ರೂ ಅರ್ಥ ಇದೆಯಾ? ಯಾರು ತಪ್ಪಾಗಿದ್ದನ್ನ ಬಂದು ದುರುಪಯೋಗ, ಧರ್ಮದ ಹೆಸರಲ್ಲಿ, ಪೂಜೆಯ ಹೆಸರಲ್ಲಿ, ದೇವರ ಹೆಸರಲ್ಲಿ, ಮಂತ್ರಗಳ ಹೆಸರಲ್ಲಿ, ಅನುಷ್ಠಾನಗಳ ಹೆಸರಲ್ಲಿ ಅಂಥದ್ದೇನೂ ಇಲ್ಲ. ಯಾವ ಸ್ತ್ರೀ ಹುಟ್ಟುವಾಗಲೇ ಆಕೆ ಅರಿಶಿನ ಕುಂಕುಮ ತಗೊಂಡ್ ಬರ್ತಾಳೆ. ನೀವು ಗಮನಿಸಿ ನೋಡಿ, ಹೆಣ್ಮಕ್ಳನ್ನ ನೀವು ಹೇಳ್ಕೊಡೋದೇ ಬೇಡ. ಒಂದು ಕನ್ನಡಿ ಆಟೋಮೆಟಿಕಲಿ ಹೋಗಿ ನಿಂತ್ಕೊಳ್ತಾಳೆ. ಪುಟ್ಟ ಪಾಪು ಅರಿಶಿನ ಹಚ್ಕೊತಾಳೆ, ಬೊಟ್ಟು ಇಟ್ಕೋತಾಳೆ, ಕಾಡಿಗೆ ಹಚ್ಕೊತಾಳೆ, ಲಿಫ್ಟಿಗೆ ಹಚ್ಕೊತಾಳೆ, ಓಲೆ ಬೇಕು ಅಂತಾಳೆ, ಹೂ ಇಟ್ಕೋತಾಳೆ, ಕಾಲ್ಗೆಜ್ಜೆ ಹಾಕ್ತಾಳೆ. ನನ್ನ ತಾಯಿ ಜೀವ ಇವೆಲ್ಲ ಹುಟ್ಟಿನಿಂದಲೇ ಬಂದಿರೋದು. ಮದುವೆ ಆದ್ಮೇಲೆ ನಾವು ಮದುವೆಗೆ ಒಂದು ತಾಳಿ ತಂದಿರ್ತೇವೆ ಅಷ್ಟೇ. 5 ಮುತ್ತುಗಳು ಅಂತ ಹೇಳ್ತಾವಲ್ಲ, 5ನೇ ಮುತ್ತು ನಾವು ತಂದಿರೋದು. 4 ಮುತ್ತು ಹುಟ್ಟೋವಾಗ್ಲೇ ಬಂದಿದೆ. ಎಲ್ರೂ ಧರಿಸ್ಬೋದು, ಎಲ್ರೂ ಇಡ್ಬೋದು. ಅದಕ್ಕೊಂದು ಲೆಕ್ಕಾಚಾರಗಳು ಹಿಂದಿನ ಕಾಲದಲ್ಲಿ ಇತ್ತು. ಅಲ್ಲೊಂದು ಬಿರುಗಾಳಿ, ಅದೊಂದು ಬೇರೆ ಲೆಕ್ಕಗಳು. ಈಗ ಅದು ಜಾಸ್ತಿ ಆಗ್ಬಿಟ್ಟಿದೆ ಅಷ್ಟೇ. ಕಂಡವನ್ನ ಬುಟ್ಟಿಗೆ ಹಾಕೊಳ್ಳೋದು. ಒಂದು ಸ್ತ್ರೀ ಅಬಲೆಯಾಗಿ ಸುಮ್ಮನೆ ಇದ್ರೆ ಸಾಕು, ಯಜಮಾನ ಇಲ್ಲ ಅಂದ್ರೆ ನೋಡೋ ದೃಷ್ಟಿ ಬೇರೆ ಬೇರೆ ಯಾವುದೋ ರೂಪದಲ್ಲಿ ಅಲ್ಲೊಂದು ಇದೆ. ಅದು ಬೇಡ, ಅದರ ಚರ್ಚೆ. ಏನಕ್ಕೆ ಬಿಳಿ ವಸ್ತ್ರ ಹಾಕಿಸ್ತಿದ್ರು, ಏನಕ್ಕೆ ಶುಭ ಕಾರ್ಯಗಳು ಕರಿತಿರ್ಲಿಲ್ಲ, ಹೋಗ್ಬಾರ್ದು ಅಂತಿದ್ರು, ಮನೇಲೇ ಇರಬೇಕು ಅಂತಿದ್ರು, ಯಾರು ನೋಡಬಾರ್ದು ಅಂತಿದ್ರು, ಸೆರಿಗೆ ಯಾಕೆ ಹಿಂಗೆ ಇಟ್ಕೋತಿದ್ರು, ಮರ್ಯಾದೆಗೆ ಯಾಕೆ ಇಟ್ಕೋತಿದ್ರು, ಇದಕ್ಕೆಲ್ಲ ಒಂದು ಅರ್ಥಗಳು ನಮ್ಮ ಸನಾತನ ಧರ್ಮದಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದವು. ಒಂದು ಹೆಣ್ಮಗು ಸುಮ್ಮನೆ ಇದ್ರೆ ಅದು ನೋಡೋ ದೃಷ್ಟಿ, ಅಪವಿತ್ರದ ದೃಷ್ಟಿ ಬೇರೆ ಇತ್ತು. ಗಂಡ ಇಲ್ಲ ಅಂದ್ರೆ, ಯಜಮಾನ ಇಲ್ಲ ಅಂದ್ರೆ, ಯಜಮಾನ ವೀಕ್ನೆಸ್ ಇದ್ದಾನೆ ಅಂದ್ರೆ, ಸೊ ಏನಾದ್ರೂ ಸರಿ, ಹೇಗಾದ್ರೂ ಸರಿ, ಆಕೆಗೆ ಆಕರ್ಷಣೆ ದೈವ ಕೊಟ್ಟಿರುವಂಥದ್ದು. ಇರ್ಲಿ, ಅದನ್ನ ಇನ್ನೊಂದು ದಿನ ಮಾತಾಡೋಣ. ಎರಡನೆಯದು ಅತಿ ದೊಡ್ಡದು, ದಾನಂ. ಕ್ಷಿಪ್ರವಾಗಿ ನಿಮಗೆ ಕೆಲವೊಂದು ಕಾರ್ಯಗಳು ನಡೆಯುತ್ತೆ, ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ ವೈದಿಕವಾಗಿ, ಬೆಳಗ್ಗೆ ತಿಂಡಿ ಮಾಡ್ತಿದ್ದಾಗ ಒಂದು ತಿಂಡಿಯಾದರೂ ತೆಗೆದು ಯಾವ್ದಾದ್ರು ಪಶು ಪಕ್ಷಿ ನಾಯಿಗೆ ಕೊಡಿ ಅಂತ ಹೇಳ್ತೇವೆ. ಯಾರಾದ್ರೂ ನಿರ್ಗತಿಕರಿಗೆ. ಕಲಿಯುಗಕ್ಕೆ ಬಡತನ ಜಾಸ್ತಿ. ಕಲಿಯುಗ ಏನು, ಎಲ್ಲಾ ಯುಗಗಳಿಗೂ ಬಡತನ ಜಾಸ್ತಿ.
ಅಲ್ಲೂ ಇಟ್ಟಿರ್ತಾನೆ ಕೆಳವರ್ಗ ಅಂತ ಹೇಳ್ಬಿಟ್ಟು ದುಡ್ಡಿನ ವಿಚಾರದಲ್ಲಿ. ಪಾಪ ಅವನು ಅಂಬಾ ಅಂತಿರ್ತಾನೆ. ಅದರಲ್ಲಂತೂ ಈಗ ಪೆಟ್ರೋಲ್ ಬೆಲೆ, ಮೊನ್ನೆ ಏನಕ್ಕೂ ಹೊರಗಡೆ ಹೋಗಿದ್ದೆ, 11 ಗಂಟೆ ಆಗ್ಬಿಟ್ಟಿದೆ. ಬನ್ನಿ ಗುರುಗಳೇ ಅಂತ ನನ್ನ ಆತ್ಮೀಯರು ಹೋಟ್ಲ್ಗೆ ಹೋದ್ರೆ ಹೋಟ್ಲ್ ಗೋವಿಂದಾಯ ನಮಃ ಗ್ಯಾಸ್ ಇಲ್ಲ ಅಂತಿದ್ದಾರೆ. ಅವತ್ತಿನ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡಿದ್ರೆ ಯಾರ್ದೋ ಗ್ಯಾಸ್ ಏಜೆನ್ಸಿನಲ್ಲಿ 350 ಗ್ಯಾಸ್ಗಳು ಯಾರೋ ಪ್ರಭಾವಿ ಫೋನ್ ಮಾಡ್ತಾರಂತೆ, ಇದನ್ನೇನು ಮಾಡಬೇಡಿ ಅಂತ. ಆ ಕಂಪ್ಲೇಂಟ್ ಕೊಟ್ಟು ಬಂದು ನೋಡೋಷ್ಟ್ರಲ್ಲಿ ಗ್ಯಾಸ್ಗಳೇ ಇಲ್ಲ. 350 ಗ್ಯಾಸ್ ಸಿಲಿಂಡರ್. ನಿಜವಾಗಲೂ ನೀವು ತೃಪ್ತಿಯಾಗಿರ್ತೀರಾ? ಕಂಡವರ ಬಾಳಿಗೆ ಹೊಟ್ಟೆಗೆ ಎಷ್ಟು ಜನ ಇವತ್ತು ಕಡಿಮೆ ಅಂದ್ರೂ 80% ನಗರಗಳಲ್ಲಿ 80 to 90% ವಯಸ್ಸಾದವರು ಮಕ್ಕಳು ಬಿಟ್ಟು, ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಕಾಲೇಜ್ಗೆ ಹೋಗಿರ್ತಾರೆ, ಬಿಟ್ರೆ ವಯಸ್ಸಾದವ್ರ ಮನೆಯಲ್ಲಿ ಇದ್ರೆ ಅವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಇವತ್ತು 60-65 ಆದ್ರೂ ಮನೆಯಲ್ಲಿ ಹಿರಿಯರು ಕುತ್ಕೊಳ್ಳೋದಿಲ್ಲ. ನೋ ರಿಟೈರ್ಮೆಂಟ್. ಹೊರಗಡೆ ಏನೋ ತಿನ್ನೋಣ, ಹಸಿವೆ, ಬೆಳಿಗ್ಗೆ ಎದ್ದು ನಗರಗಳಲ್ಲಿ ತಿಂಡಿ ಮಾಡ್ಕೊಳಕ್ ಟೈಮ್ ಇಲ್ಲ. ಏನೋ ತಿನ್ನೋಣ ಅಂತ ಹೋದ್ರೆ ಏನ್ ಗತಿಪಾ ಈ ತರ ಮಾಡಿಡ್ತಿದ್ದೀರಿ? ಎಲ್ಲಿಯ ಕರುಕಾಲ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಕಾಲ ಒಂದೇ ಕಣೋ ನಾವು ಮಾಡಿಟ್ಟಿರೋದು ಅಂತಕ್ಕಂಥದ್ದು. ಮಹಾವೀರರು ಅದೇ ಧರ್ಮ ಅಂತ ಪ್ರಭಾವ ನೋಡಿ. ಮಹಾವೀರರ ಬಗ್ಗೆ ಒಂದು ಪುಟ್ಟ ಕಥೆ ಹೇಳ್ಬಿಡ್ತಾನೆ. ಅವರೊಂದು ಅಸಾಧ್ಯ. ಅವರ ಮಾತು ಕೇಳಿದ್ರೆ ಬದುಕು ಬದಲಾಗುತ್ತಿತ್ತಂತೆ. ಬರೀ ಮಾತು ಕೇಳಿದ್ರೆ ಇನ್ನೇನು ಬೇಕಿಲ್ಲ. ಒಮ್ಮೆ ಒಂದು ಕಳ್ಳನ ಕುಟುಂಬ ಎಲ್ಲೋ ಕಳ್ಳತನಕ್ಕೆ ಹೊರಟು ಫುಲ್ಲು ಕತ್ಕೊಂಡು ಬಂದಿದ್ದಾನೆ. ಮನೆಯಲ್ಲಿ ಅವ್ರ ತಂದೆ ಅಜ್ಜ ಕುತ್ಕೊಂಡು, ನಾವು ಕೇಳಿದ್ವಿ ಈ ಒಂದು 10 ಊರು ಆ ಕಡೆ ಮಹಾವೀರರು ಬಂದಿದ್ದಾರಂತೆ ಪ್ರವಚನಕ್ಕೆ, ಧರ್ಮ ಪ್ರವಚನಕ್ಕೆ. ಅಪ್ಪಿ ತಪ್ಪಿ ಆ ಕಡೆ ಹೋಗ್ಬಿಟ್ಟು 10 ಊರು ದಾಟಬೇಡ, ಅವ್ರ 10 ಊರು ಆ ಕಡೆ ಬಂದ್ಬಿಟ್ಟಿದ್ದಾರೆ ಅಂತ ಕೇಳಿದ್ದೀವಿ. ಅವ್ರನ್ನ ನೋಡ್ಲೂ ಬೇಡ, ಅವ್ರು ನಡೆದ ದಾರಿಲಿ ನಡಿಬೇಡ, ಅವ್ರು ಹೇಳಿದ್ದಂತೂ ಕೇಳಲೇ ಬೇಡ. ಇದೇನು ತಾತ, ಸಂತರಲ್ವಾ ಅವರು? ಅವ್ರೇನ್ ಮಾಡ್ತಾರೋ? ಅಯ್ಯೋಯ್ಯೋ ನಮ್ಮ ಬದುಕದ್ ಬೆಂಕಿ ಕಣೋ. ನಮ್ಮ ಬದುಕು ಏನ್ ಹೇಳೋ? ಕದಿಯೋದು. ನಾವ್ ಹೆಂಗೋ ಹೋಗ್ಬಿಟ್ಟು ಒಂದು ಸುಳ್ಳು ಹೇಳ್ಕೊಂಡು ಏನೋ ಒಂದ್ ಮಾಡಿ ಕದ್ಕೊಂಡು ಬಂದು ನಾವು ತಿಂತಿದ್ದೀವಿ. ನಾವು ಅಯ್ಯೋಯ್ಯೋ ನಮ್ಮ ಬದುಕಿಗೆ ಬೆಂಕಿ ಹಚ್ಚಿಬಿಡ್ತಾನೆ ಆ ಮನುಷ್ಯ. 10 ಊರು ಆ ಕಡೆ ಇದ್ದಾನೆ ಅಂದ್ರೆ ಇಲ್ಲೇ ಕಡಿವಾಣ ಹಾಕೋ, ಅದನ್ನ ದಾಟ್ಲೂ ಬೇಡ. ಯಾಕಂದ್ರೆ ಅಲ್ಲಿಂದ ಮಾತುಗಳು ಬಂದು ಅವರ ಮಾತುಗಳು ನಿನ್ ಕಿವಿಗೆ ಬಿತ್ತು ಅಂದ್ರೆ ಅಷ್ಟೇ, ನಮ್ಮ ಜೀವನ ಅಷ್ಟೇ. ಸರಿ ಅಂದ ಕಳ್ಳ. ತಪ್ಪಿಸ್ಕೊತಿದ್ದ, ತಿಳ್ಕೊತಿದ್ದ. ಕಳ್ತನ ಮಾಡೋರು ಪ್ಲಾನಿಂಗ್ ಮಾಡ್ತಾರಲ್ವಾ, ಯಾವ ಊರಿಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ವಿದುರ ಹೇಳ್ತಾನಲ್ವಾ, ಧೃತರಾಷ್ಟ್ರ ನಂಗೆ ನಿದ್ದೆ ಬರ್ತಿಲ್ಲ ಅಂದ್ರೆ ಕಳ್ಳನಿಗೆ ನಿದ್ದೆ ಬರುವುದಿಲ್ಲ. ಯಾವ ಮನೆ ಕಳ್ತನ ಮಾಡ್ಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು, ಹೆಂಗ್ ಮಾಡ್ಬೇಕು, ಹೆಂಗೆಲ್ಲ ಎಣ್ಣೆ ಹಚ್ಕೋಬೇಕು, ಕಪ್ಪು ಬಣ ಬೆಳ್ಕೋಬೇಕು, ಫಿಂಗರ್ ಪ್ರಿಂಟ್ ಸಿಕ್ಕಾಕೊಳ್ದಿದ್ದಾಗೆ, ಬೆವರಿಂದ ಸಿಕ್ಕಾಕೊಳ್ದಿದ್ದಾಗೆ, ಕೂದಲು ಸಿಕ್ಕಾಕೊಳ್ದಿದ್ದಾಗೆ, ಜಾಡ ತಾನು ನಡೆದಿರೋದನ್ನ ಕೂಡ ಗುರುತು ಸಿಗದ ಹಾಗೆ, ಮೊಬೈಲ್ ಟವರ್ ಕೂಡ ಇವಾಗ ಕ್ಯಾಚ್ ಆಗ್ಬಾರ್ದು ಅನ್ನೋ ರೀತಿಯಾಗಿ, ಸಿಗ್ನಲ್ಗಳು ಗೊತ್ತಾಗ್ಬಾರ್ದು, ವಾಸನ ಗೊತ್ತಾಗ್ಬಾರ್ದು, ಏನೇನ್ ತಗೊಂಡು ಹೋಗ್ಬೇಕು, ಕಾಫಿ ಪೌಡ್ರು, ಚಿಲ್ಲಿ ಪೌಡ್ರು, ಗಾರ್ಲಿಕ್ ಪೌಡ್ರು, ನಾಯಿಗಳು ಬಿಟ್ರೆ ಅದು ಗುರುತಿಡ್ದು ಬಿಡುತ್ತಲ್ವಾ ಸೂಕ್ಷ್ಮ ಅವುಗಳಿಗೆ. ಸೊ ಇದೆಲ್ಲ ಪದ್ಧತಿಗಳು ತುಂಬಾ ಡಿಸೈನಿಂಗ್ ಆಗಿ. ಹಾಗೆ ಸುತ್ತಮುತ್ತ ಹೆಂಗ್ ನಡೀತಿದೆ, ಯಾರಾದ್ರೂ ರಾಜಭಟ್ರು ಇದಾರ, ಪೊಲೀಸ್ ಪ್ಯಾಟ್ರೋಲಿಂಗ್ ಇದೆಯಾ, ಗುಪ್ತಚರ ಇಲಾಖೆಗಳು ಓಡಾಡ್ತಿದ್ದಾವ, ನನ್ನ ಬಗ್ಗೆನೂ ಗಮನ ಇಟ್ಟಿದಾರ, ಹಿಂಗೆಲ್ಲ ಪ್ಲಾನ್ ಮಾಡ್ತಾರೆ. ಕಳ್ಳತನ ಮಾಡೋನು, ಮೋಸ ಮಾಡೋನು ಏನ್ ಡಿಸೈನ್ ಮಾಡ್ತಾನೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇಸ್ ಬಾಂಡ್. ಅವನೊಂದು ಹುಟ್ಟಿನಿಂದಲೇ ಆ ಕಲೆ ಕಲ್ಸಿರ್ತಾನೆ. ಅವನಿಗದು ನಮಗೆ ಹೇಗೆ ಒಳ್ಳೇದು ಮಾಡೋದು, ಶಿವ ಪೂಜೆ ಮಾಡೋದು ನಮಗೆ ಒಂಥರ ಧರ್ಮ ಪೂಜೆ ವೈದಿಕ ಅಂತ ನಾವು ಅನ್ಕೋತೀವೋ, ಅವನಿಗೆ ಕಳ್ಳತನ ಮಾಡೋದ್ರಲ್ಲೇ ಅವನಿಗೆ ಪಾರಮಾರ್ಥಿಕತೆ. ಅವನು ನಮ್ಗೊಂದು ಎಚ್ಚರಿಕೆ ಗಂಟೆ ಕೊಡ್ತಾನೆ. ನಾವು ಹೇಗೆ ಎಚ್ಚರಿಕೆಯಿಂದ ಇರ್ಬೇಕು, ಹೆಂಗೆಲ್ಲ ಇರ್ಬೇಕು, ಮನೇಲಿ ಏನ್ ಇಡಬೇಕು ಇಡಬಾರ್ದು, ಸುತ್ತ ಮುತ್ತ ಓಡಾಡೋದು, ಹಾಕೊಳ್ಳೋದು. ನಾನು ಹೇಳ್ತಲೇ ಇದ್ದೆ, ಚೈನ್ ಸ್ನಾಚಿಂಗ್ಗಳು ನೋಡಿ ಹೆಂಗ್ ನಡೀತಿದೆ. ಮನುಷ್ಯ ಸತ್ರು ಸರಿ ಅಂತ ಚೈನ್ಗೆ ಹಿಂಗ ಹಾಕೊಂಡು, 1 ಎಳೆ ಹಾಕೊಂಡು, 2 ಎಳೆ ಹಾಕೊಂಡು, 4 ಎಳೆ ಹಾಕೊಂಡು ಅಂತೆಲ್ಲ ಶೋ ಕೊಡಕ್ ಹೋಗೋದು.
ಸ್ವಾಮಿಗಳೇ ನಿಮ್ಮ ಪಾದಕ್ಕೆ ನಮಸ್ಕಾರ ಹಾಕ್ತೀನಿ. ಯಾರು ಒಡವೆ ಹಾಕೊಂಡು, ಇನ್ನು ಇದು ಬಿಹಾರ್ ಕಥೆನೆ. ಬಿಹಾರಲ್ಲೆಲ್ಲ ಹಿಂಗೆ UP ಬಿಹಾರಲ್ಲಲ್ಲಿ ಹೇಳ್ಬಾರ್ದು, ಕಿವಿಗೆ ಇಷ್ಟು ಓಲೆ ಇದ್ರೆ ಕಿವಿ ಕುಯ್ದು ಹಾಕ್ಬಿಡ್ತಾರೆ, ಇಲ್ಲ ಕುತ್ತಿಗೆನೂ ಕುಯ್ದು ಹಾಕ್ಬಿಡ್ತಾರೆ. ಬರೀ ಒಂದು ಕೋಳಿನ ಕದಿಲಿಗೆ ಬಂದ್ರೆ 40 ಜನ ಸಾಯಿಸ್ಬಿಡ್ತಾರೆ. ಅಂತ ಒಂದು ಬೀಭತ್ಸ ಊರುಗಳು. ಈಗ ಸ್ವಲ್ಪ ಬದಲಾಗಿದೆ ಯೋಗಿಜಿ ಬಂದ್ಮೇಲೆ. ಸತ್ಯವಾಗ್ಲೂ ಹೇಳ್ತಾನೆ, ಯೋಗಿಜಿ ಬಂದ್ಮೇಲೆ UP ತುಂಬಾ ಬದಲಾಗಿದೆ. ತುಂಬಾ ಗಂಗೆಯಲ್ಲಿ ಆ ಒಂದು ಹೆಣಗಳು ತೇಲ್ತಿತ್ತು. ಇವತ್ತು ಗಂಗಾ ನದಿ ಹೇಳಿದ್ರೆ ಅದೊಂದು ನಮಗೊಂದು ಹೆಮ್ಮೆಯ ಪ್ರತೀಕ. ಆ ಪುಣ್ಯಾತ್ಮನಿಗೆ ನೋಡಿ, ದೊರೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ತು. ದೊರೆ ಮಾಡಿರುವ ಒಳ್ಳೇದನ್ನ ನಾವು ನೋಡ್ಬೇಕು. ಅದಕ್ಕೊಂದು ನಮಸ್ಕಾರ. ನಮ್ಮ ಕ್ಷೇತ್ರಗಳು ಅವುಗಳನ್ನ ಪುನರುಜ್ಜೀವನ ಮಾಡಿಸಿದ್ದಾರೆ. ನಮಗೊಂದು ನೆನಪಿನ ಕೊಂಡಿಯನ್ನ ಇಟ್ಟು ಹೋಗ್ತಾ ಇದ್ದಾರೆ. ವಿ ನೀಡ್ ಟು ಸೇ ಥ್ಯಾಂಕ್ ಯು. ಇರ್ಲಿ, ಈ ಕಳ್ಳ ನೋಡಿ ಹೌ ಮಚ್ ಡಿಸೈನರ್ ಆತ. ಹಿಂಗೆ ಸರಿ ಈತ ತಿಳ್ಕೊತಿದ್ದ ಮಹಾವೀರರು ಯಾವ ಕಡೆ ಬರ್ತಾರೆ, ಎಷ್ಟು ಊರು ದೂರದಲ್ಲಿದ್ದಾರೆ, ಹೆಂಗೆಲ್ಲ ಪ್ಲಾನ್ ಮಾಡ್ಕೋಬಹುದು, ಹೇಗೆಲ್ಲ ಪ್ಲಾನ್ ಮಾಡ್ಕೋಬಹುದು ಅನ್ನತಕ್ಕಂಥ ಒಂದು ವಿಚಾರ. ಸರಿ, ಒಂದು ದಿನ ಬೈ ಚಾನ್ಸ್ ಮಿಸ್ ಮಾಡ್ಕೋಬಿಟ್ಟಿದ್ದಾನೆ. ಬರ್ತಿರ್ಬೇಕಾದ್ರೆ ಒಂದು ಯಾವುದೋ ಊರಿನ ಹೊರಗಡೆ ಒಂದು ಮರದ ಕೆಳಗಡೆ ಆ ಮಹಾಸಂತ ಮಹಾವೀರರು ಧ್ಯಾನದಲ್ಲಿ ಕೂತಿದ್ದಾರೆ. ಇವನು ಗೊತ್ತಾಗ್ಲಿಲ್ಲ. ಈತ ಬರ್ತಿರ್ಬೇಕಾದ್ರೆ ಫಟ್ ಅಂತ ನೋಡಿದ, ಇದು ಮಹಾವೀರರಿದ್ದಂಗಿದೆ ಗೊತ್ತಾಗ್ಬಿಡ್ತು ಅವನಿಗೆ. ಆ ಒಂದು ತೇಜಸ್ಸು, ಆ ಒಂದು ಔರ ತುಂಬಾ ದೊಡ್ಡ ಸಂತರುಗಳಲ್ಲಿ ಗುರುಗಳಲ್ಲಿ ನಾವು ನೋಡೋದೇ ಬೇಡ. ಇವತ್ತು ಯಾರ್ಯಾರೋ ಏನೇನೋ ವೇಷ ಹಾಕೋಬಿಟ್ಟಿದ್ದಾರೆ ಮಕ್ಕಳ. ಏನ್ ವೇಷ ಹಾಕೊಂಡ್ರು ಗೊತ್ತಾಗ್ಬಿಡುತ್ತೆ. ನಿಜವಾದ ಸಂತನನ್ನ ತಿಳ್ಕೋಬಹುದು. ಅವರ ಚುಂಬಕೀಯ ಶಕ್ತಿ. ಮಗುವಿನಂತ ಮಕ್ಕಳಾಗ್ಬಿಟ್ಟಿರ್ತಾರೆ ಅವರು. ಮಗುವಿನಂತೆ ಬೆರೀತಾರೆ, ಮಕ್ಕಳಾಗಿರ್ತಾರೆ ಅವ್ರು. ತುಂಬಾ ಲಾಭ ನಷ್ಟ, ನಮ್ಗೆ ಏನ್ ಕೊಡ್ತಾರೆ ಏನ್ ಕೊಡಲ್ಲ, ಏನ್ ಮಾಡ್ತಾರೆ, ಏನ್ ಮಾಡು, ಅದು ಇದು ಇವುಗಳೆಲ್ಲ ಬರೋದಿಲ್ಲ. ನಿಜವಾದ ಗುರು ಅದು ಬಯಸೋದು ಇಲ್ಲ. ದಾರಿ ತೋರಿಸ್ತಾನೆ ಹೋಗ್ತಾ ಇರ್ತಾನೆ, ಅದನ್ನ ನೀವು ಮಾಡ್ಕೊಡಿ ಅಂತಕ್ಕಂಥ. ಅಂತ ಒಂದು ಭಾವ ಇವನು ಗೊತ್ತಾಗ್ಬಿಡ. ಅರೆ ಕಣ್ಣು ಮುಚ್ಕೊಳಕ್ ಹೋಗ್ತಾನೆ, ಮುಚ್ಕೋಬಿಡ್ತಾನೆ. ಎಲ್ಲ ದಾಟ್ಕೊಂಡು ಹೋಗ್ಬಿಡೋಣ ಅಂತ. ಅಷ್ಟರಲ್ಲಿ ಅವ್ರು ಏನೋ ಹೇಳ್ತಿರ್ತಾರೆ. ಇವನ್ಗೆ ಕೇಳಿಸ್ತಾ ಅರ್ಧಂಬರ್ಧ, ಅಯ್ಯೋ ನಾನು ಕೇಳಬಾರ್ದು. ನಮ್ಮ ಮನೇಲಿ ಹೇಳ್ತಾರೆ, ನಮ್ಮ ಅಜ್ಜ ಹೇಳಿದ್ದಾರೆ, ನಮ್ಮ ದೊಡ್ಡಪ್ಪ ಹೇಳಿದ್ದಾರೆ, ಚಿಕ್ಕಪ್ಪ ಹೇಳಿದ್ದಾರೆ, ನಮ್ಮ ಅಪ್ಪ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಮಹಾವೀರರ ಮಾತುಗಳನ್ನ ಕೇಳಬೇಡ, ನಮ್ಮ ಕುಲಕ್ಕೆ ಶಾಪ ಅದು. ಅಷ್ಟೇ ಹಾಳಾದ್ವಿ ನಾವು. ಸೊ ಅವ್ರು ಹೇಳಿದ ಅರ್ಧಂಬರ್ಧ ಕಿವಿಗೂ ಅಷ್ಟಲ್ಲಿ ಮುಚ್ಕೋಬಿಟ್ಟು ಓಡೋಗ್ಬಿಡ್ತಾನೆ. ಸ್ವಲ್ಪ ದಿನದಲ್ಲಿ ಯಾವುದೋ ಕಳ್ತನದ ಕೇಸಲ್ಲಿ ಸಿಕ್ಕಾಕೋಗ್ಬಿಡ್ತಾನೆ. ಸಖತ್ ಪ್ಲಾನ್ಡ್ ಕಳ್ಳ ಇವನು, ಡಿಸೈನ್ ಕಳ್ಳ ಇವನು. ಗುರುತೇ ಸಿಗೋಲ್ಲ, ಹಂಗೂ ಹೆಂಗೂ ಸಿಕ್ಕಾಕೋಬಿಡ್ತಾನೆ. ಆದ್ರೂ ಹಾಕೊಂಡು ಬೆಂಡೆತ್ತಾರೆ. ಏನ್ ವಸ್ತುಗಳು ಹುಡುಕಿದ್ರು, ಏನ್ ಮಾಡಿದ್ರು ಏನು ಇಲ್ಲ. ಎಷ್ಟು ಹೊಡೆದ್ರು ಹೇಳ್ತಿಲ್ಲ. ಸತ್ಯ ಹೇಳ್ಬಿಡೋ, ನಿನ್ನ ಕಮ್ಮಿ ಕೊಡ್ತೀವಿ ಶಿಕ್ಷೆ, ಹಾಗೆ ಹೇಗೆ ಅಂತ. ಇಲ್ಲ ಸ್ವಾಮಿ, ನಾನು ಕಳ್ಳನೇ ಅಲ್ಲ ಸ್ವಾಮಿ, ನಾನು ಬಡವ ಸ್ವಾಮಿ, ನಾನು ಹಿಂಗೆ ರಾತ್ರಿಲಿ ಹಿಂಗ್ ಬಂದಿದ್ದೆ ಸ್ವಾಮಿ, ಅದ್ಯಾರೋ ಹಿಂಗ್ ತಪ್ಪಾಗಿ ನನ್ನ ಮೇಲೆ ಏನೋ ಸುರಿದು ಬಿಟ್ಟಿದ್ರು ಸ್ವಾಮಿ, ನಾನು ಹಂಗೆ ಬಿದ್ದಿದ್ದೆ ಸ್ವಾಮಿ, ಯಾರೋ ಕದ್ಬಿಟ್ಟು ನನ್ನ ಮೇಲೆ ಹಾಕ್ಬಿಟ್ಟಿದ್ದಾರೆ ಸ್ವಾಮಿ ಅಂತ. ಸರಿ, ಪ್ಲಾನ್ ಮಾಡ್ತಾರೆ. ಇವನು ಏನ್ ಹೊಡೆದ್ರು ಬಡದ್ರು ಏನೋ ಆಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಆ ಕಳ್ಳನಿಗೆ ಈ ನಮ್ಮ ಪೊಲೀಸರು ಬಿರಿಯಾನಿ ತಿನ್ಸೋದಿಲ್ವಾ, ಹಂಗೆ ಅವನಿಗೆ ಏನ್ ಮಾಡ್ತಾರೆ, ವಿಧವಾದಂಥ ಡ್ರಿಂಕ್ಗಳು, ಬೇರೆ ಬೇರೆ ರೀತಿಯ ಶೃಂಗಾರದ ಆಟಗಳು, ಫುಲ್ಲು ನಶೆ ಏರಿಸಿ ಚಿತ್ತೇರಿಸಿ ಮತ್ತಲ್ಲಿರ್ಬೇಕಾದ್ರೆ ಸತ್ಯ ಕಕ್ಕಸಕ್ಕೂ ಹೋಗ್ತಾರೆ. ಅವನು ಆ ಒಂದು ಇದರಲ್ಲಿ ನಶೆನಲ್ಲಿ ಹಾಗೆ ಹೀಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮೆಲ್ಲಗೆ ಬಿಡಿಸ್ತಿರ್ಬೇಕಾದ್ರೆ ಅವನಿಗೆ ಏನ್ ಗೊತ್ತಾ, ಸುಂದರವಾದಂಥ ಸುಂದರಿಯರು, ನಶೆ, ಅಲ್ಲೊಂದು ಸ್ವರ್ಗ ತರ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ. ನಾನು ಎಲ್ಲಿದ್ದೀನಿ, ನಾನು ಯಾರು ಅಂತಾನೆ. ನೀನ್ ಸತ್ತೋಗ್ಬಿಟ್ಟು ಸ್ವರ್ಗದಾಗ ಬಂದ್ಬಿಟ್ಟಿದೀಯೋ, ನೀನ್ ನಿನ್ ಸುತ್ತಮುತ್ತಲು ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಏನ್ ಕಣೋ ಹಾಗೆ ಹೀಗೆ ಅಂತ. ಇವನು ಖುಷಿ, ನಾನು ಅಂಥದ್ದು ಏನ್ ಮಾಡಿದೆ, ನೀನ್ ತುಂಬಾ ಒಳ್ಳೆಯವನ. ನೀನು ಭೂಲೋಕದಲ್ಲಿ ನೀನು ಯಾವುದೋ ಒಂದು ಕಡೆಯದಾಗ ಒಂದು ತಪ್ಪು ಮಾಡಿದ್ದೀಯಂತೆ. ಆ ತಪ್ಪಿನಲ್ಲಿ ಒಂದು ಇದಾಗಿ ನೀನ್ ಬಂದ್ಬಿಟ್ಟಿದೀಯ. ನೀನು ಆ ಸಮಯದಲ್ಲಿ ದೇವ್ರನ್ನ ನೆನ್ಸ್ಕೊಂಡಿಯಂತೆ ಅಂತಕ್ಕಂಥದ್ದು. ಇವನು ಖುಷಿ. ಆ ನಶೆನಲ್ಲಿ ಇದ್ನಲ್ಲ, ನಾನು ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೇನೆ ಅನ್ನತಕ್ಕಂಥ ಭ್ರಮೆನಲ್ಲಿ.
ಸೊ ಆ ಕಟ್ಟು ಕಡೆ ತಪ್ಪು ಮಾಡಿದಿಲ್ಲ, ಕಳ್ತನ ನೀನೇ ಅಲ್ವೇನೋ ಮಾಡಿದ್ದು, ಎಲ್ಲಿಟ್ಟಿದ್ಯಾ ಹೇಳೋ, ಈ 2 ಮಾತು. ಖುಷಿ ಮತ್ತಲ್ಲಿ ಹೇಳುವಾಗ ಫಳ್ಳಂತ ಅವನ ಕಿವಿಗೆ ಒಂದು ಮೆಸೇಜ್ ನೆನಪಿಗೆ ಬಂತು. ಏನು ಮಹಾವೀರರು ಹೇಳಿದ್ದು, ಯಮದೂತರು ಕಾಲುಗಳು ಮುಂದಕ್ಕಿರುವುದಿಲ್ಲ, ಹಿಂದಕ್ಕೆ ಇರುತ್ತವೆ ಅಂತ. ಶಿಕ್ಷೆಗೆ ಒಳಪಟ್ಟಾಗ ಯಮದೂತರು ಕರ್ಕೊಂಡು ಹೋಗ್ತಾರೆ, ಮಾಡಿದ ತಪ್ಪಿಗೆ ದಂಡನೆ ಕೊಡ್ತಾರೆ. ಆದರೆ ಆ ಯಮದೂತರ ಕಾಲುಗಳು ಹೆಂಗಿರುತ್ತೆ ಅಂದ್ರೆ ಹಿಂದಕ್ಕಿರ್ತವೆ, ಮುಂದಕ್ಕಿರಲ್ಲ. ಮನುಷ್ಯರಿಗೆಲ್ಲ ಮುಂದಕ್ಕಿದ್ರೆ ಯಮದೂತರಿಗೆ ಹಿಂದಕ್ಕಿರುತ್ತೆ. ಇವನು ಆ ನಶೆನಲ್ಲಿ ಇರ್ತಾನಲ್ಲ, ಅವ್ರು ಕೇಳ್ತಾರೆ ಹೌದು ಅಂತ ಹೇಳೋಕ್ ಮೊದಲು ಏನಕ್ಕೋ ಆ ಒಂದು ಮಾತು ನೆನಪಿಗೆ ಬಂದು ಹಿಂಗ್ ನೋಡ್ತಾನೆ. 2 ಕಾಲುಗಳು ಮುಂದಕ್ಕಿದೆ, ಪಾದಗಳು. ಇದು ಸ್ವರ್ಗ ಅಲ್ಲ, ನನ್ನನ್ನು ಟೈಟ್ ಮಾಡಿಸ್ಬಿಟ್ಟಿದ್ದಾರೆ, ನನ್ನನ್ನು ನಶೆ ಮತ್ತಲ್ಲಿ ಈ ಭಟ್ರುಗಳು ಇಂಥದ್ದೆಲ್ಲ ಪ್ಲಾನ್ ಮಾಡಿಬಿಟ್ಟಿದೆ ಅಂತ ಟಕ್ ಅಂತ ಹೇಳ್ಬಿಟ್ಟು, ಸ್ವಾಮಿ ನಾನು ಮಾಡೇ ಇಲ್ಲ ಸ್ವಾಮಿ, ನಾನು ತುಂಬಾ ಒಳ್ಳೆಯವನು ಸ್ವಾಮಿ ಅಂದ್ಬಿಟ್ಟ. ಬಡ್ದು ಒಡ್ದು ಎಲ್ಲ ಆಗಿತ್ತು. ಈಗ ನೋಡಿದ್ರೆ ನಶೆನಲ್ಲಿ ಸ್ವರ್ಗ ಅಂತ ಅಂದುಕೊಂಡವನು ಸತ್ಯ ಹೇಳ್ತಿದ್ದಾನೆ ಅನ್ಕೊಂಡ್ರೆ ನೋಡಿ, ಮಹಾವೀರರ ಅರ್ಧಂಬರ್ಧ ಒಂದೇ ಒಂದು ಮಾತು, ಯಮದೂತರ ಪಾದಗಳು ಹಿಂದಕ್ಕಿರುತ್ತವೆ, ಅದಷ್ಟೇ ಕೇಳಿಸಿರುತ್ತೆ ನೋಡಿ. ಒಂದು ಮಾತು ಅವನ ಕುಲವನ್ನೇ ನಾಶ ಮಾಡ್ತು, ಕುಲ ವೃತ್ತಿಯನ್ನೇ ನಾಶ ಮಾಡ್ತು. ಕುಲವೃತ್ತಿ, ಇದನ್ನೇ ಅವ್ರು ಹಿರಿಯರು ಹೇಳಿರ್ತಾರೆ. ನಮ್ಮ ವಂಶದ ಒಂದು ಏಳಿಗೆನೆ ತಡೆದಾಕ್ಬಿಡುತ್ತೋ ಅಂತ. ಅವ್ರ ವಂಶದ ಏಳಿಗೆ ಏನೋ, ಕದಿಯೋದೇ ಅವ್ರ ಏಳಿಗೆ, ಯಾರನ್ನಾದ್ರೂ ಸರಿ. ಈ ಭಟ್ರುಗಳು ಅರೆ ನಿಜಾನೇ, ಸತ್ಯನೇ ಹೇಳ್ತಿದ್ದಾನೆ ಅಂತ ಬಿಟ್ಟು ಕಳಿಸ್ಬಿಡ್ತಾರೆ. ಗಾಯಗಳೆಲ್ಲ ಆಗಿತ್ತು, 1 ವಾರ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ತಿನ್ನಿಸಿ ನಿಂಗೆ ಕುತ್ಕೋಬಿಟ್ಟು ಇವನೊಂಥರ ಅಂತರ್ಮುಖಿ ಆಗ್ಬಿಟ್ಟ. ಬರೀ ಒಂದು ಮಾತಿಗೆ ಇವನನ್ನ ಬಿಟ್ಟು ನಶೆಯಲ್ಲೇ ಎಳೆದ್ಬಿಡ್ತು. ಬಂದ ಹುಡ್ಕೊಂಡು ಹೋಗಿ ಮಹಾವೀರರ ಕಾಲಿಗೆ ಬಿದ್ದು ಆ ಮಹಾ ಸಂತರಿಗೆ ಶರಣಾರ್ಥಿ, ತನ್ನ ಕುಲವೃತ್ತಿಯನ್ನೇ ಬಿಟ್ಟ, ಬದಲಾಗಿ ಬಿಟ್ಟು. ಬರೀ ಅರ್ಧಂಬರ್ಧದ ಮಾತು, ಒಂದು ಮಾತು. ನೀನು ತಪ್ಪು ಮಾಡಿದಾಗ ಯಮದೂತರು ಕರೆದುಕೊಂಡು ಹೋಗ್ತಾರೆ. ಅವ್ರು ಹೆಂಗಿರ್ತಾರೆ ಗೊತ್ತಾ, ಅವ್ರ ಪಾದಗಳು ಮುಂದಕ್ಕಿರಲ್ಲ, ಹಿಂದಕ್ಕೆ ಅಂದಿದ ಮಾತು ಇಷ್ಟೇ. ಯೋಚನೆ ಮಾಡಿ ನೋಡಿ ಅವನ ಒಂದು ಪ್ರವೃತ್ತಿಯನ್ನ. ಇಂಥ ಸಂತರುಗಳು ನಡೆದಾಡಿದಂತ ಭರತಖಂಡ ನಮ್ಮದು. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಅವತ್ತಿನ ದಿನನಿತ್ಯದ ಜೀವನದಲ್ಲಿ ಆಗಬೇಕಾದ ಕೆಲಸಗಳು ಆಗ್ಬೇಕು ಅಂದ್ರೆ ಒಂದು ಸ್ನಾನ. ಎದ್ದ ತಕ್ಷಣ ಸ್ನಾನ ಮಾಡಿ ನೋಡಿ, ಎಷ್ಟು ಫ್ರೆಶ್ ಆಗ್ತೀರಿ. ಇಲ್ಲ ಮನೆಗೆ ಬಂದ ಮೇಲೂ ಕೂಡ ಸ್ನಾನ ಮಾಡಿ ನೋಡಿ, ತುಂಬಾ ಫ್ರೆಶ್ ಅನ್ಸುತ್ತೆ. ಹಾಗೆ ನೀವು ದಾನ ಮಾಡಿ ನೋಡಿ, ನಿಮ್ಮ ಮನಸ್ಸಿಗೆ ನೋಡಿ. ಸ್ನಾನ ಮಾಡೋದು ದೇಹಕ್ಕೆ ಒಂಥರ ತೃಪ್ತಿ, ಸಂತೃಪ್ತಿ ಕೊಟ್ರೆ, ದಾನ ಮಾಡಿದ್ದು ಮನಸ್ಸಿಗೆ ಸಂತೃಪ್ತಿ ಕೊಡುತ್ತೆ. ಎಲ್ಲೋ ಒಂದು ಬೊಗಸೆ ತೆಗೆದು ಲೆಕ್ಕ ಹಾಕ್ಬೇಡಿ. ನಿಮ್ಗೇನೋ ಒಂದು ಮಾಡಬೇಕು, ಕೊಟ್ಬಿಡಿ, ಇಟ್ಟುಬಿಡಿ, ಕೊಡ್ತಾ ಬಂದು ನೋಡಿ. ನೀವು ನಂಬಲ್ಲ, ನನ್ನ ಸಿಬ್ಬಂದಿ ವರ್ಗ, ನನ್ನ ಒಂದು ಆತ್ಮೀಯ ವರ್ಗ ಕೆಲವರು ಇದ್ದಾರೆ, ಅದೊಂದು ಸುಮಾರು ಬೇಡ ಅಂದ್ರೂ ನಾನು ಕೊಟ್ಬಿಟ್ಟಿರ್ತೇನೆ. ಬರ್ತಲೇ ಇರುತ್ತೆ. ನಾನು ಎಷ್ಟೋ ಬಾರಿ ನೋಡಿದ್ದೇನೆ, ತುಂಬಾ ಜನ ಕೇಳ್ಕೊಟ್ಟಿದ್ದೇನೆ, ಕೊಡ್ತಾ ಇರಿ ಅಂತ. ಹಿಡ್ಕೊಳಕ್ ಹೋಗ್ಬೇಡಿ. ಕೊಡುವುದ್ರಲ್ಲೂ ಒಂದು ಲೆಕ್ಕ, ಒಂದು ತಟ್ಟೆ ತುಂಬಾ ಇದೆಯಲ್ಲ, ನಮ್ಗೆ ಎಷ್ಟು ಬೇಕು ಒಂದಿಷ್ಟು. ಎಷ್ಟಿದ್ದರೇನೋ, ಎಲ್ಲಿದ್ದರೇನೋ, ಎಷ್ಟಿದ್ದರೇನು, ಎಷ್ಟಕ್ಕೆ ಇದ್ದರೇನು. ತಿನ್ನೋದೊಂದಿಷ್ಟೇ ಅನ್ನ, ಬಂಗಾರ ಅಂತೂ ತಿನ್ನಲ್ಲ. ಮೊನ್ನೆ ಯಾರೋ ಆತ್ಮೀಯರು ಇಲ್ಲಿ ನೋಡಿ, ನಿಮ್ಮ ಮುಂದ್ಗಡೆ ಯಾಕೆ ಮುಚ್ಚಿಡೋದು, ಎಷ್ಟು ದೊಡ್ಡೊಂದು ಬೆಲೆಯುಳ್ಳ ಅಂತದ್ದು. ಗುರುಗಳೇ, ನಿಮ್ಮಿಂದ ಕಾರ್ಯ ಆಗಿದೆ, ಏನೇನೋ ಕೊಟ್ಟಿದ್ದಾರೆ, ಅಂತಿಂಥದ್ದಲ್ಲ. ಆ ಆತ್ಮೀಯತೆಗೆ ನಿಜವಾಗ್ಲೂ ನೀವು ನನ್ನ ಗುರುಗಳು. ನಿಮ್ಮ ಪಾದಕ್ಕೆ ನನ್ನ ಶಿರಸ್ಸು, ಅದಕ್ಕೆ ನಿಮ್ಮ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಅನ್ನೋದು. ನಿಮ್ಮಿಂದ ಕಲ್ತಿರೋದು, ನಿಮ್ಮಿಂದ ಪಡೆದಿರೋದು. ಎಷ್ಟಿದ್ದರೇನು, ಎಷ್ಟಕ್ಕೆ ಬೆಳೆದಿದ್ದರೇನು, ತಿನ್ನುವುದು ಇಷ್ಟೇ. ಬಂಗಾರ ಅಂತೂ ತಿನ್ನಲ್ಲ. ನೀವು ಮಾಡ್ತಾ ಬನ್ನಿ ದಾನ. ನಿಮಗೆ ನೋಡಿ ನಡೆಯುವಂತ ಒಂದು ವಿಚಿತ್ರಗಳು ನಿಮ್ಮನ್ನು ಎಂದೂ ಕೆಳಗಡೆ ಬೆಳೆಸಲ್ಲ. ಅದೊಂದು ಸಂತೃಪ್ತಿ. ಅವತ್ತೇ ಖಂಡಿತ ಹೇಳ್ತೇನೆ, ಮನಸ್ಸು, ಕಾಯ, ವಾಚ, ಮನಸ್ಸ ಏನಾದ್ರೂ ಒಂದು ಬೊಗಸೆ, ತಿಂಡಿಯೋ, ಪ್ರಸಾದವೋ, ಒಂದು 10 ರೂಪಾಯಿಯೋ, ಒಂದು ಪಕ್ಷಿಗಳಿಗೋ, ಒಂದು ರಾಸುಗಳಿಗೋ, ಒಂದು
ಹಸುವಿಗೋ, ಯಾರೋ ಒಂದು ಅನಾಥರಿಗೋ, ವೃದ್ಧರಿಗೋ, ಭಿಕ್ಷುಕರಿಗೋ, ಮಂಗಳಮುಖಿಯರಿಗೋ, ನಿರ್ಗತಿಕರಿಗೋ, ಕೂಲಿ ಕಾರ್ಮಿಕರಿಗೋ ನೀವು ಕೊಟ್ಟು ನೋಡಿ, ಒಂದು 11 ದಿನದಲ್ಲಿ ನೋಡಿ, ನಿಮ್ಗೆ ಗೊತ್ತಿಲ್ಲ, ಮನಸ್ತೃಪ್ತಿಯಿಂದ ಹೋಗ್ಬಿಟ್ಟು ಕೊಡಿಸ್ ನೋಡಿ ಮಕ್ಕಳೇ. ಇಲ್ಲಿಂದ ಮಾಡಿ, ನಾನು ಕೊಡ್ತಿದ್ದಾನೆ, ನಾನು ದಾನ ಮಾಡ್ತಿದ್ದಾನೆ, ಗುರುಜಿ ಹೇಳಿದರೆ ಇವತ್ತಕ್ಕೆ ಸಿಗ್ಬಿಡ್ಬೇಕು ನನಗೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಹೋಗ್ಬೇಡಿ. ದಯಮಾಡಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ. ನಿಮ್ ಕರ್ತವ್ಯ ನೀವು ಮಾಡಿ. ಅವನು ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಸಾಕ್ಷಿ ನಾನೇ. ಮೊನ್ನೆ ಬಂದಂತ ಗಂಗಮ್ಮ ಕ್ಷೇತ್ರಕ್ಕೆ ಬಂದಂತ ಜನಸಾಗರವೇ ಸಾಕ್ಷಿ. ಅದರಲ್ಲೂ ನಮ್ಮ ಧರ್ಮದ ಬಗ್ಗೆ, ಭಕ್ತಿಯ ಬಗ್ಗೆ, ಪೂಜೆಯ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಮಕ್ಕಳು ಕೇಳೋದು ಈಗಿನ ಕಾಲದಲ್ಲಿ ಬದಲಾಗ್ಬಿಟ್ಟಿದ್ದಾರೆ ಅಂತ ಎಲ್ಲೋ ಒಂದು ದೂಡ ಆಗಾಗ ಅನ್ನಿಸ್ತಿತ್ತು. ನಿಜವಾಗ್ಲೂ ಹೇಳ್ತಾನೆ, ಒಂದು 40 to 50%, 20, 16, 18, 20, 22, 24, 28, 30, 32 ಧನ್ಯೋಸ್ಮಿ ಅನ್ನಿಸ್ಬಿಡ್ತು. ಗಂಗಮ್ಮನಿಗೆ ಅದೇ ಮನ್ಸಲ್ಲಿ ಅಂದ್ಕೊಂಡು ಬಂದೆ, ಮಕ್ಕಳು ಬಂದಿದ್ದಾರಮ್ಮ, ಮಕ್ಕಳು ಬಂದಿದ್ದಾರೆ, ಇನ್ನೇನ್ ಬೇಕು? ಇದಕ್ಕಿಂತ ಆನಂದ ಇನ್ನೇನು ಬೇಕು ಅನ್ನತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ ಇದು ಮಾಡಿ ನೋಡಿ. ದಾನಂ ಸ್ನಾನಂ. ಸ್ನಾನ ನಿಮ್ಮ ದೇಹಕ್ಕೆ ಸಂತೃಪ್ತಿ, ದಾನಂ ನಿಮ್ಮ ಮನಸ್ಸಿಗೆ ಹಾಗೂ ನಿಮ್ಮ ಕೋರಿಕೆಗೆ. ಹಾಗಂತ ಹೇಳ್ಬಿಟ್ಟು ನಾನು CM ಆಗ್ಬೇಕು, ಅದೆಲ್ಲ ಯೋಗಗಳು. ದಿಢೀರಂತ ಹೋಗ್ಬಿಟ್ಟು ಬಿಲ್ ಗೇಟ್ಸ್ ತರ ನಾನು ಆಗ್ಬಿಡ್ಬೇಕು, ಸ್ಟಾರ್ಟ್ಅಪ್ ಕಂಪ್ನಿ ದಿಢೀರಂತ ಮಾಡ್ಬಿಟ್ಟು ಕೋಟೀಶ್ವರ ಆಗ್ಬಿಡ್ಬೇಕು, ಸಿದ್ಧತೆ, ಕಾಂಪಿಟೇಷನ್. ನಾನು ಏನಾದ್ರೂ ಒಂದು ಮಾಡ್ತೇನೆ ಅಂದ್ರೆ ಏನಿದೆ, ಇದು ಚಲಾವಣೆ ಆಗುತ್ತಾ, ಜನಗಳಿಗೆ ತಲುಪುತ್ತಾ, ಯಾರೂ ಮಾಡದಂತ ಒಂದು ಡಿಫ್ರೆಂಟ್ ಪ್ರಾಡಕ್ಟ್. ಈಗ ನೋಡಿ, ನಮ್ಮ ದಾಶರಥಿಯವರು ಎಲ್ಲಾ ಚಿಟ್ ಫಂಡ್ ಕಂಪ್ನಿನಲ್ಲಿ ಒಂದೊಂದು ಲೆಕ್ಕಾಚಾರ ಇದ್ರೆ, ದಾಶರಥಿಯಲ್ಲಿ ಅರ್ಧ ಗಂಟೆಯಲ್ಲಿ ನಿಮಗೆ ನಿಮ್ಮ ಚೀಟಿ ಹಣ ಕೊಡ್ತಾರೆ. ಬೇರೆ ಯಾವ ಶೂರಿಟಿನೂ ತಗೊಳಲ್ಲ. ಸುಮ್ಮನೆ ನಿಮ್ಮನ್ನ ಅಲಗಾಡಿಸೋಲ್ಲ, ಸುತ್ತಾಡಿಸೋಲ್ಲ, ತಲೆ ತಿನ್ನೋಲ್ಲ, ಗಾಬರಿ ಪಡಿಸೋಲ್ಲ. ಒನ್ ಅಂಡ್ ಒನ್ಲಿ ಬ್ಯೂಟಿಫುಲ್. ಅಲ್ಲೊಂದು ಸಣ್ಣದಾದಂತ ಒಂದು ವಸ್ತುನ ತಗೋತಾರೆ, ಅದು ಎಲ್ಲರ ಹತ್ರನೂ ಇದೆ. ಅದಕ್ಕೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ಒಪ್ಪಿತ್ತು. ಅರೆ ಇಲ್ಲೇನೋ ಇನ್ನೊಂದು ಹಾಕೋದು, ನಿಮ್ಮನ್ನ ಅಲದಾಡಿಸೋದು, ಶೂರಿಟಿ ತಗೊಂಡು ಬೆದರ್ಸೋದು, ಮನೆಗಳಿಗೆ ಕಳ್ಸೋದು, ಚೀಟಿ ಹಾಕ್ಸೋವರೆಗೆ ಇದ್ಕೊಂಡು ಆಮೇಲೆ ಅದಕ್ಕಿಲ್ಲದ ಸರ್ಚಾರ್ಜ್ಗಳು, ಅದು ಇದು ಅಂತ ಹೇಳಿ ಲೂಟಿ ಹೊಡಿಯೋದು, ಇವು ಯಾವುದೂ ಇಲ್ಲ. ದೇ ಆರ್ ವೆರಿ ಟ್ರಾನ್ಸ್ಪರೆನ್ಸಿ. ತೃಪ್ತಿ ಇದೆ, ಆತ್ಮ ತೃಪ್ತಿ ಇದೆ ಅಲ್ಲಿ ನಿಂತಿದ್ದಕ್ಕೆ. ಎಸ್, ಸಣ್ಣ ಬಳಗವೇ ತುಂಬಾ ತೃಪ್ತಿಯಾಗಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ನೀವು ನಿತ್ಯ ಮಾಡುವ ಈ 2 ಸಂಕಲ್ಪಗಳು, ಆ ಮಹಾವೀರರು ಹೇಳಿದಂತ ಆ ಒಂದು ಸಣ್ಣ ಮಾತು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಒಳ್ಳೇದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಕೆಲವು ನಕ್ಷತ್ರಗಳ ದಿನಗಳಂದು ಕೆಲವು ಕಾರ್ಯಗಳು ಮಾಡಲೇಬಾರದು ಅಂತೇವೆ. ಇವತ್ತು ತಿಳಿಸ್ತಕ್ಕಂಥ ನಕ್ಷತ್ರಗಳು ನಿಮ್ಮ ಒಂದು ಜನ್ಮ ನಕ್ಷತ್ರ. ಹುಟ್ಟಿದ ದಿನದಿಂದ ಅವತ್ತೊಂದು ನಕ್ಷತ್ರ ಸೃಷ್ಟಿಯಾಗಿರುತ್ತೆ. ಒಂದು ಅಶ್ವಿನಿಯೋ, ಭರಣಿಯೋ, ಕೃತಿಕಾನೋ, ರೋಹಿಣಿಯೋ, ಮೃಗಶಿರಾವೋ, ಈ ರೀತಿ ನಾವು ಮಾಡುವ ನಮಗೇ ಗೊತ್ತಿಲ್ಲದೆ ಕೆಲವೊಂದು ದಿನ ಕೆಲವು ನಕ್ಷತ್ರಗಳು ಇಟ್ ವಿಲ್ ಹಂಟ್ಸ್ ಅಸ್, ನಮ್ಮನ್ನ ಹುಡ್ಕೊಂಡು ಬರ್ತವೆ.
ಬಗ 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 ಅಂತ ಗುದ್ದಾಕ್ಬಿಡ್ತಾರೆ. ಆ ದಿನ ಅಂತ ಒಂದು ನಕ್ಷತ್ರಗಳನ್ನ ಬರೆದಿಟ್ಟುಕೊಳ್ಳಿ. ಮುಖ್ಯವಾಗಿ ತುಂಬಾ ದೊಡ್ಡ ತೊಂದರೆಗಳು ನಿಮಗೆ ಗೊತ್ತಿಲ್ಲದೆ ಸಿಕ್ಕಾಕೋತೀರಿ. ಅವತ್ತು ಎಷ್ಟೇ ತಾರಾಬಲ ನೋಡೋದು ಅದಕ್ಕೆ, ಪಂಚಾಂಗ ನೋಡೋದು ಏನಕ್ಕೆ ಅಂದ್ರೆ ನಮ್ಮ ಶಕ್ತಿಗಳು ನಮಗೆ ಗೊತ್ತಿಲ್ಲದೆಯೇ ಒಳ್ಳೆಯವನು ಕೆಟ್ಟವನಾಗ್ಬಿಡ್ತೀನಿ. ಚೆನ್ನಾಗೇ ಇದ್ದ ಸರ್, ಮೊನ್ನೆ ಒಬ್ಬ ತುಂಬಾ ದೊಡ್ಡವರು ಆತ್ಮೀಯರು ನನ್ನ ಕೇಳದೆ ಏನು ಮಾಡೋದಿಲ್ಲ ಆ ಕುಟುಂಬ. ನನ್ನ ತಂಗಿ ಎಷ್ಟು ಚೆನ್ನಾಗಿದ್ಲು ಅಂದ್ರೆ ಸರ್, ಬದುಕು ಒಂದು ತುಂಬಾ ಚೆನ್ನಾಗಿ ನಿಂತಿರೋ ಮಗು, ಇವತ್ತು ಅವ್ರದ್ದೊಂದು 1000 ಕೋಟಿ ವ್ಯವಹಾರ ಕಡಿಮೆ ಎಂದರು. ಜಸ್ಟ್ ಶೆಲ್ ಆಲ್ಟ್ ಆಗ್ಬಿಟ್ಟಿದೆ. ಆಕೆ ಮನೆಯಿಂದ ಎದ್ದೋಗ್ಬಿಟ್ಟಿದ್ದಾಳೆ. ಆಕೆ ಬಂದು ಒಂದು ಸೈನ್ ಹಾಕ್ಬೇಕಷ್ಟೇ. ಕಡಿಮೆ ಅಂದ್ರು 1000 ಕೋಟಿಯ ವ್ಯವಹಾರ ಒಂದು ಸಿಗ್ನೇಚರ್ ಅಲ್ಲಿ ನಿಂತು ಬಿಟ್ಟಿದೆ. 15 ಎಕರೆ ಲ್ಯಾಂಡ್. ಯೋಚನೆ ಮಾಡಿ ನೋಡಿ. ಕಡಿಮೆ ಅಂದ್ರು ಎಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳು, ಫ್ಲಾಟ್ಗಳು, ವಿಲ್ಲಾಗಳು, ಬೇರೆ ಬೇರೆ ಎಲ್ಲ ಒಂದ್ ರೀತಿ ಸ್ತಂಭನವಾಗಿ ನಿಂತು ಬಿಟ್ಟಿದೆ. ಸತ್ತೋಗ್ಬಿಡೋ ಅಷ್ಟು ಈಗಲೂ ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಇನ್ನೇನ್ ಆಪತ್ತು ಬಂದ್ಬಿಡುತ್ತೋ ಅಂತ. ಏನೂ ಆಗಲ್ಲ ಮಕ್ಕಳೇ, ಈ ತರದ್ ಬರ್ತವೆ, ಈ ತರದ್ ಮಾಡ್ಕೊಳ್ಳಿ, ಎಂಥದ್ದಾಗಲ್ಲ ಅಂತ. ಸೊ ನಮಗೆ ಗೊತ್ತಿಲ್ಲದೆಯೇ ಒಳ್ಳೆಯವರು ಕೂಡ ಅತಿ ಕೆಟ್ಟವರಾಗ್ಬಿಡ್ತಾರೆ. ಇಂಥ ಒಂದು ತಾರೆಗಳನ್ನ ಬರೆದಿಟ್ಟುಕೊಂಡಿರಿ. ಮುಖ್ಯವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ಅಶ್ವಿನಿ ನಕ್ಷತ್ರ 100% ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಪುನರ್ವಸು ನಕ್ಷತ್ರದ ದಿನ ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ, ದೊಡ್ಡ ಪ್ರಯಾಣ, ದೊಡ್ಡ ಮಾತುಕತೆ, ವಿವಾಹ ಮಾತುಕತೆ ಖಂಡಿತ ವಧೆಯೇ. ವಧೆ ಅಲ್ಲ, ವಧೆ ಬೇರೆ, ವಧೆ ಬೇರೆ. ವಧೆ ಒಂದೆರಡು ಏಟು, ವಧೆ ಅಂದ್ರೆ ಕತ್ತರಿಸಿ ಹಾಕಿ ಬಿಡುತ್ತದೆ. ಯಾಕೋ ಬೇಕು ಅಂತ ಅನ್ನಿಸ್ತಕ್ಕಂಥದ್ದಾಗ್ಬಿಡುತ್ತೆ. ಹಾಗೆ ಅಶ್ವಿನಿ ನಕ್ಷತ್ರದವರು ಪುನರ್ವಸು ನಕ್ಷತ್ರದವರ ಜೊತೆ ಮದುವೆ, ಕುಟುಂಬ, ಮಾತುಕತೆಯು ಕೂಡ ಅಲ್ಲೊಂದು ಬಾಧೆ ತಂದಿಟ್ಟು ಬಿಡುತ್ತದೆ. ಜೀವನ ಪರ್ಯಂತ ಜೀವಿತಾವಧಿ ಶಿಕ್ಷೆ. ನೆನ್ಪಿಟ್ಕೊಳ್ಳಿ, ಜೀವಿತಾವಧಿ ಅಲ್ಲೊಂದು ಬಾಧೆಯೇ. ಯು ಆರ್ ಹಂಟೆಡ್. ಹುಡುಕಿ ಸಮಸ್ಯೆ ಬರುತ್ತೆ ನಿಮ್ಮಿಬ್ಬರ ನಡುವೆ. ಅದು ಮಾತುಕತೆ ಇರ್ಬೋದು, ಪಾಲುದಾರಿಕೆ ಇರ್ಬೋದು, ಫ್ರೆಂಡ್ಶಿಪ್ ವ್ಯವಹಾರ ಇರಬಹುದು. ಸೊ ದೇರ್ ಇಸ್ ಅ ಪೈನ್. ನೆನಪಲ್ಲಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಇದು ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ ಗೊತ್ತಿಲ್ಲ ಗುರುಗಳೇ, ಗೊತ್ತಿಲ್ಲ ಅಂತ ಇನ್ನೂ ಎಷ್ಟು ದಿನ ಹೀಗೆ ಇರ್ತೀರಿ ಮಕ್ಕಳೇ? ಇನ್ನು ಎಷ್ಟು ದಿನ ಈ ತರದ ಬಾಧೆಗಳನ್ನ ತಂದಿಟ್ಕೋತೀರಿ, ನಂಬ್ತಾ ಕೂತ್ಕೋತೀರಿ? ಇನ್ನೂ ದಡ್ಡತನ ಪಡ್ಬೇಕಾ ನಾವು? ಇನ್ನೂ ಮತ್ತೆ ಎಡ್ ತಿನ್ಬೇಕಾ? ಮತ್ತೆ ಮೋಸ ಹೋಗ್ಬೇಕಾ? ಮತ್ತೆ ಗಾಯಗಳು, ನಷ್ಟಗಳು ತಂದಿಟ್ಕೋಬೇಕಾ? ದಯಮಾಡಿ ಹೇಳ್ತಾನೆ, ಬರೆದಿಟ್ಕೊಳ್ಳಿ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂದ್ರೆ ಪುನರ್ವಸು ನಕ್ಷತ್ರ ಅವತ್ತು ಬಂದಿದೆ ಅಂದಿದ್ದೆ. ಬಿ ಕೇರ್ಫುಲ್, ವೆರಿ ಕೇರ್ಫುಲ್. ಅದು ಮಿಥುನದ ಪುನರ್ವಸು ಇರಬಹುದು, ಕಡಗದ ಪುನರ್ವಸು ಇರ್ಬೋದು. ಪುನರ್ವಸುವೆ 4 ಪಾದ ಇರುತ್ತೆ. ವೆರಿ ಕೇರ್ಫುಲ್. 9, 10 ವಿಶಾಖ ನಕ್ಷತ್ರವು ಹಾಗೆಯೇ. ನಿಮಗೆ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಿರಿ ಅಂದ್ರೆ ಒಂದು ರೀತಿ ಗುರುವಿಗೆ ಗ್ರಹಣ. ಇದು ಕೆಡುತು ಅನ್ನತಕ್ಕಂಥದ್ದು. ಅಭಿಮಾನ ಭಂಗ, ಅವಮಾನಗಳು, ಸಾಲಗಳು, ಕೋರ್ಟಿಗೆ ಅಲೆದಾಟಗಳಾಗ್ಬಿಡುತ್ತೆ. ಆ ವ್ಯವಹಾರ ಭಂಗ ಆಗ್ತಕ್ಕಂಥದ್ದು. ಬರೆದಿಟ್ಟುಕೊಳ್ಳಿ. ನಾನು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಅಂದ್ರೆ ಐ ಶುಡ್ ಬಿ ಕೇರ್ಫುಲ್ ವಿತ್ ದೀಸ್ ನಕ್ಷತ್ರಾಸ್. ಎಸ್, ಕಂಪಲ್ಸರಿ ಅದನ್ನ ನೆನ್ಪಿಟ್ಕೊಳ್ಳಿ. ಹಾಗೆಯೇ ಪೂರ್ವಭಾದ್ರ ನಕ್ಷತ್ರ ಬಂದಿದೆ, ಅದು ಕೂಡ ನಿಮ್ಮನ್ನ ಹಂಟ್ ಮಾಡಿಟ್ಟು ಬಿಡುತ್ತೆ. ದಾರಿ ತೋರಿಸುವ ಗುರುವೆ, ಕೈ ಹಿಡಿದು ನಿಂತುಕೊಳ್ಳಬೇಕಾದ ಸಂಗಾತಿ, ನಿಮ್ಮ ಧರ್ಮ ಸಂಪತ್ನಿ, ನಿಮ್ಮ ಧರ್ಮಕ್ಕೆ ಸಂಕೇತ, ನಿಮ್ಮ ಮಾಂಗಲ್ಯಕ್ಕೆ ಸಂಕೇತ ನಿಮ್ಮ ಯಜಮಾನ. ಯಾರಾದರೂ ಸರಿಯೇ, ಅವರು ನಿಮಗೆ ವಿಷಕಂಟಕರಾಗ್ತಾರೆ. ಇಟ್ ವಿಲ್ ಬಿ ಪಾಯ್ಸನ್. ವಂದ್ಯಂ ಬಿಡೋದೆ, ಬಿಟ್ಟು ಹೋಗುವುದೇ ಆ ಕಾರ್ಯ, ಮುಳುಗಿ ಹೋಗುವುದೇ ಆ ಕಾರ್ಯ. ಅದರಿಂದ ಅಶ್ವಿನಿ ನಕ್ಷತ್ರ ಬಂದಿದೆ, ನಿಮ್ಮದು ಜನ್ಮದಲ್ಲಿ ತಾರ ಅನ್ನತಕ್ಕಂಥ ಒಂದು ಲೆಕ್ಕಾಚಾರ. ಸೊ ಇಫ್ ದಟ್ ಇಸ್ ಹ್ಯಾಪನ್, ನೀವು ಬರೆದಿಟ್ಕೊಳ್ಳಿ. ಪುನರ್ವಸು, ವಿಶಾಖ ಹಾಗೂ
ಪೂರ್ವಭಾದ್ರ ನಕ್ಷತ್ರ ಬಂದಿದೆ, ನಾವು ಯಾವುದೇ ಕಾರ್ಯ ಅವತ್ ಮಾಡ್ಲಿಕ್ಕೆ ಹೋಗಲ್ಲ. ಅಕಸ್ಮಾತ್ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ನಿಮ್ಮ ಸ್ನೇಹಿತರ ಜೊತೆ ವ್ಯವಹಾರವೇ ಮಾಡಬಾರ್ದು, ಬಂಧುಗಳು ಮಾಡ್ಲೇಬಾರ್ದು. ಅದರಲ್ಲಿ ಈ ನಕ್ಷತ್ರ ಬಂದಿದೆ ಅಂದ್ರೆ ಉದ್ದುದ್ದ ದಂಡ, ದೀರ್ಘ ದಂಡ ಹಾಕ್ಬಿಟ್ಟು 50,000 ಕೊಟ್ಬಿಟ್ಟು ಆಗಲ್ಲ ಕಣೋ ಕ್ಷಮಿಸ್ಬಿಡು, ಆಗಲ್ಲ ಕಣೋ ಕ್ಷಮಿಸಿ ಬಿಡು, ದಟ್ಸ್ ಇಟ್. ನಾನೊಬ್ಬ ಆತ್ಮೀಯರಿಗೆ ಹೇಳಿದ್ದೆ, ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಈ ನಕ್ಷತ್ರದ ಒಂದು ಬಾಧೆ. ಮೊನ್ನೆ ಬಂದು ಹೇಳ್ತಾರೆ, ಕರೆಕ್ಟಾಗಿ ನೀವು ಹೇಳಿದ್ ನಿಜ ಗುರುಗಳೇ, ನಂದು ಸ್ವಾತಿ ನಕ್ಷತ್ರ, ಅನುರಾಧ ನಕ್ಷತ್ರದವ್ರು ಪೂರ್ತಿ ಗೆಳೆಯನಂತ ವ್ಯಕ್ತಿ ಮಸಾಲ ಆಗಿ ಹೋಗ್ಬಿಟ್ಟಿದೆ ಅಂತ. ಫುಲ್ ಖಾರ ನೋಡಿ. ಮೊದಲೇ ತಿಳ್ಕೊಂಡಿದ್ದಿದ್ರೆ ಆಯ್ತು, ಈಗಲಾದ್ರೂ ಅರ್ಧ ಉಳಿಸಿಟ್ಕೊಂಡಿದೀವಲ್ವಾ, ಏನೋ ಒಂದಷ್ಟು ಇದೆಯಲ್ಲ, ಇನ್ನು ಮೇಲೆ ಆದರೂ ಅದು ಹುಳಿಯಾಗದೇ ಇರಲಿ ಅನ್ನೋ ಕಾರಣಕ್ಕೆ ಇನ್ನಷ್ಟಿದೆ. ಈ ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ಇವೆಲ್ಲದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ನಾನು ನಿಮ್ಮ ಜೊತೆ ಇದ್ದೇನೆ. ಏನು ಯೋಚನೆ ಮಾಡಬೇಡಿ. ಆದಷ್ಟು ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಕಾರ್ಯಕ್ರಮ ನೋಡ್ತಿರ್ತಕ್ಕಂಥವ್ರು ಅಲ್ಲೊಂದು ಬೆಲ್ ಬಟನ್ ಇದೆ, ಒತ್ಕೊಳ್ಳಿ, ಸಬ್ಸ್ಕ್ರಿಪ್ಷನ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮಂಗಳವಾರದ ಈ ಒಂದು ಪೂರ್ವ ಫಾಲ್ಗುಣಿ ನಕ್ಷತ್ರ, ಮೇಷರಾಶಿ. ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ಚಂದ್ರ ಶುಕ್ರನ್ ಸಾರ, ಶುಕ್ರ ನಿಮ್ಮನೇಲೇ ಇದ್ದಾನೆ. ಸಂಗಾತಿಯ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಮನೆಯ ಸ್ತ್ರೀಯರ ಆರೋಗ್ಯದಲ್ಲಿ ಒಂದು ಸಣ್ಣ ಎಳೆದಾಟ, ಮುನಿಸುಗಳಿದ್ದರೆ, ಯಾಕಂದ್ರೆ ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಅಲ್ಲಿ ಕೇತು ಜೊತೆಲಿ ಇರೋದ್ರಿಂದ ಅಲ್ಲೊಂಚೂರು ಹುಳಿ ಆಗ್ತಕ್ಕಂಥದ್ದು ಆಗುತ್ತೆ. ಬಂಗಾರಕ್ಕೆ ಹುಳಿ. ಈಗ ನಡೀತಿರೋದು ಅದೇ, ಅಲ್ಲೋಲ ಕಲ್ಲೋಲ, ತಗೊಳ್ಳೋದ ಬಿಡೋದ, ಮಾರೋದ ಇಟ್ಕೊಳ್ಳೋದ, ಆ ಕನ್ಫ್ಯೂಷನ್ಗಳಿದ್ದಾಗ ಏನ್ ಮಾಡ್ಬೇಕು ಗೊತ್ತಾ, ಆ ಕಡೆ ತಿರುಗಿ ನೋಡೋದೇ ಬೇಡ, ಆ ರೋಡ್ಗೆ ಹೋಗೋದೇ ಬೇಡ. ಏನಿದೆಯೋ ಅದನ್ನ ಭದ್ರ ಮಾಡಿ, ಏನಿದೆಯೋ ಅದನ್ನ ಭದ್ರ ಮಾಡಿ. ಪ್ರೊಟೆಕ್ಟ್ ಯುವರ್ ಅಸೆಟ್. ಸ್ವಲ್ಪ ತಗೋತೀನಿ ಅಂದ್ರೆ ತಗೋಬಹುದು, ಬಂಗಾರ ಮಾರ್ಲಿಕ್ಕೆಲ್ಲ ಹೋಗ್ಬೇಡಿ. ಪ್ಯೂರ್ ಗೋಲ್ಡ್ ತಗೊಳ್ಳಿ. ಒಡವೆಯನ್ನ ಮಾತ್ರ ದಯಮಾಡಿ ತಗೋಬೇಡಿ. ಒಡವೆ ತೆಗೆದುಕೊಳ್ಬೇಡಿ. ಒಂದು 20-30% ಹಾಕ್ತಾರೆ. ಮೇಕಿಂಗ್ ಚಾರ್ಜ್, ವೇಸ್ಟೇಜು, ಅವ್ರು ಹೇಳೋದೆಲ್ಲ ಬೊಗಳೆ. ಸ್ಟೋನ್ ಚಾರ್ಜ್ ಒಂದಿರುತ್ತೆ, ಎಲ್ಲ ಆಂಟಿಕ್ ಚಾರ್ಜ್ ಅಂತ ಹಾಕ್ತಾರೆ. ಇಲ್ಲಿ ನೋಡಿ, ಈ ಒಂದು ಉಂಗುರ ತುಂಬಾ ಒಂದು ಬಹುದೊಡ್ಡ ಪ್ರಸಿದ್ಧವಾಗಿರತಕ್ಕಂಥ ಒಂದು ನವರತ್ನದ ಒಂದು ಉಂಗುರ, ಗಂಡವೇರುಂಡ, ಮಹಾರಾಜರು ಮಾಡಿರೋದು ಅಂತ ಹೇಳ್ಬಿಟ್ಟು ಕಡಿಮೆ ಅಂದ್ರು 40% ವಿ ಆರ್ ಪೇಯ್ಡ್ ಎಕ್ಸ್ಟ್ರಾ. 40% ನೆನ್ಪಿಟ್ಕೊಳ್ಳಿ. ಆಂಟಿಕ್ಕು, ಗಂಡಬೇರುಂಡ, ಮಹಾರಾಜರು ಅಂತಕ್ಕಂಥದ್ದು. ಕಡಿಮೆ ಅಂದ್ರು 40%. ಅಂದ್ರೆ 1 ಲಕ್ಷದ ಬಂಗಾರಕ್ಕೆ 40,000 ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಮೇಕಿಂಗ್ ಚಾರ್ಜಸ್. ಆಂಟಿಕ್ಕು, ಇನ್ನೊಂದು ಅಂತಕ್ಕಂಥದ್ದು. ಇನ್ನೊಂದು ಒಂದು ರುದ್ರಾಕ್ಷಿ ಮಾಲೆ ಇದೆ, ಅದು ನೋಡ್ಬೇಕು. ಒಂದು 180 ವರ್ಷದ್ದು, ಬರೀ ವಿಶೇಷ ಕಾರ್ಯಕ್ರಮಗಳಲ್ಲಿ ಮಾತ್ರ ನಾನು ಹಾಕ್ತೇನೆ. ಅದೊಂದು 180 ವರ್ಷದ ಹಿಂದ್ಗಡೆ ಆಂಟಿಕ್ ಅಂತ ಹೇಳ್ಬಿಟ್ಟು ಆಕ್ಷನ್ ಅಲ್ಲಿ ತಗೊಂಡಿರೋದು. 200 ಪಟ್ಟು ಜಾಸ್ತಿ ತಗೊಂಡಿರೋದು ಅದು. ನನಗೆ ಗೊತ್ತಿಲ್ಲ ಅವತ್ತಿಗೆ, ಬಂಗಾರವೇ ಇದೇನೋ ಅಂತ. ನಿಮಗೆ ಗೊತ್ತಿಲ್ಲ, ಇದದು ಅಂತ ಹೇಳ್ಬಿಟ್ಟು ಅಲ್ಲೊಂದು ಅದೃಷ್ಟಕ್ಕೆ ಅದನ್ನ ಯಾರೋ ನನಗೆ ಕೊಂಡುಕೊಂಡು ಗಿಫ್ಟ್ ಕೊಟ್ಟಿರೋದು. ನಾನಂತೂ ಅಷ್ಟು ದುಡ್ಡು ಕೊಟ್ಟು ಅದೆಲ್ಲ ಮಾಡೋದಿಲ್ಲ ಸ್ವಾಮಿ. ಅಂದ್ರೆ 1 ಲಕ್ಷದ ಬಂಗಾರಕ್ಕೆ ನಾನು 3 ಲಕ್ಷ ಕೊಟ್ಟ ಹಾಗೆ 200 ಪಟ್ಟು ಎಕ್ಸ್ಟ್ರಾ. ಆಂಟಿಕ್ಕು, ಇನ್ನೊಂದು ಮೇಕಿಂಗ್ ಚಾರ್ಜಸ್, ಆ ಕಾಲದ್ದು, ಇನ್ನೊಂದು ಅನ್ನತಕ್ಕಂಥದ್ದು. ಸ್ವಲ್ಪ ಯೋಚನೆ ಮಾಡಿ. ಅದರಿಂದ ಬಂಗಾರ ಇದೆಯಾ, ತಗೋಬೇಕು ಅನಿಸ್ತಿದ್ಯಾ, ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಕಾಯಿನ್ ತೆಗೆದಿಟ್ಕೊಳ್ಳಿ. ಅದಕ್ಕೂ GST ಇನ್ನೊಂದು ಸೇರಿಸಿ ಮೇಕಿಂಗ್ ಚಾರ್ಜಸ್ ಒಂದು 4 to 6% ಹಾಕ್ತಾರೆ. ಮತ್ತೊಂದು GST, ಸೆಂಟ್ರಲ್ ಟ್ಯಾಕ್ಸ್, ಸ್ಟೇಟ್ ಟ್ಯಾಕ್ಸ್ ಎಲ್ಲ ಸೇರಿ ಮತ್ತೊಂದು 9% ಅಲ್ಲಿಗೆ ಬರುತ್ತೆ. 1,09,000 ಎಕ್ಸ್ಟ್ರಾ ನೆತ್ತಿ ಮೇಲೆ ಇಡೋ ತರ. ಅದು ಒಂದು ಇರ್ಲಿ. ಅಷ್ಟಲ್ಲಾದ್ರೂ ಒಂದು ಉಳಿತಾಯ ಮಾಡ್ಕೊಳ್ಳಿ, ತಗೋಬಹುದು. ಇನ್ನು ಮಾಡಿಸ್ತೇವೆ ಹೋಗ್ಬೇಡಿ, ಮಾರ್ಲಿಕ್ಕೆ ಹೋಗ್ತೇವೆ ಹೋಗ್ಬೇಡಿ. ಶುಕ್ರ ಮೇಷದಲ್ಲಿ ಕುಳಿತು ಅವನನ್ನ ಆ ಕುಜರಾಹು ನೋಡ್ತಿರೋದ್ರಿಂದ ಈ ರೀತಿಯ ಒಂದು ಅದಲು ಬದಲಾವಣೆಯ ಒಂದು ವ್ಯವಸ್ಥೆಗಳಾಗ್ತಿದೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಇನ್ನು ವೃಷಭ ರಾಶಿ, ಚಂದ್ರ ಶುಕ್ರನ್ ಸಾರ, ಶುಕ್ರ 12ನೇ ಮನೆ, ಖರ್ಚಿನ ದಿನ. ಇನ್ನೇನು ಎಲ್ಲ ರಜಾ, ಸುತ್ತಾಟ, ಇನ್ನೊಂದು ಓಡಾಟ ಅನ್ನತಕ್ಕಂಥ ಒಂದು ಭಾವ. ಚಂದ್ರನಿಗೆ ಕೇತು ಇರೋದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಚೆನ್ನಾಗಿ ನೀರು ಕುಡೀರಿ. ಬೇಸಿಗೆಗಾಲ ಚೆನ್ನಾಗಿ ನೀರು ಕುಡೀರಿ, ಅದೊಂದು ನೋಡ್ಕೊಳ್ಳಿ. ಇನ್ನೊಂದು ಮಿಥುನ ರಾಶಿ,
ಧನಾಧಿಪತಿ ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ಲಾಭದಲ್ಲಿರುವುದರಿಂದ ಪರವಾಗಿಲ್ಲ, ವೃತ್ತಿ ಉದ್ಯೋಗ ತೃಪ್ತಿಯಾಗಿರತಕ್ಕಂಥ ಒಂದು ದಿನ. ಕರ್ಕಾಟಕ ರಾಶಿ, ರಾಶಿಯಾಧಿಪತಿ ಚಂದ್ರ ಶುಕ್ರನ್ ಸಾರದಲ್ಲಿದ್ದಾನೆ. ಕಲಾವಿದರು ಅಂತಹ ಒಂದು ಕಲಾವಿದರಿಗೆ ಸಂಬಂಧಪಟ್ಟಂತ ವೃತ್ತಿಗಳು, ಅದು ಟೆಕ್ನಿಷಿಯನ್ ಇರ್ಬೋದು, ಡಾನ್ಸರ್ ಇರ್ಬೋದು, ಮ್ಯೂಸಿಷಿಯನ್ ಇರ್ಬೋದು, ಬರವಣಿಗೆ ಇರ್ಬೋದು, ಲೇಖನ ಇರ್ಬೋದು, ಎಡಿಟರ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಮ್ಯೂಸಿಕ್ ಕಂಪೋಸರ್ ಇರ್ಬೋದು, ಸಂಕಲನಕಾರರು ಇರ್ಬೋದು. ಸ್ವಲ್ಪ ಪರಿಶ್ರಮ ಎಲ್ಲಿದೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಅಲ್ಲೆಲ್ಲಿ ಕಾಲಿಡಿದು ಇನ್ನೊಂದು ಸ್ಟೋರಿ ನಂದು, ಇನ್ನೊಂದು ಸಿಗಬೇಕಾಗಿದ್ದು, ಕೊಡಬೇಕಾಗಿದ್ದು, ಮಾಡಬೇಕಾಗಿದ್ದು, ಮೊದಲೇ ಈ ಥರದ್ದಾಗ್ತಿದೆ. ಉಸಿರಾಡ್ತ ಎಲ್ಲೋ ಒಂದೋ ಎರಡೋ ಸೂಪರ್ ಸ್ಟಾರ್ಗಳು ಮಾಡ್ತಾನೆ ಇಲ್ಲ, ವರ್ಷಕ್ಕೆ 2 ಪಿಕ್ಚರು, ಒಳ್ಳೆ ಕಂಟೆಂಟ್ ಹೋಗ್ತಲೇ ಇಲ್ಲ, ಬರೀ ಡೈಲಾಗ್ಗೆ ಬರೀ ಹೈಪ್ ತೋರ್ಸ್ಕೊಳಕ್ ಹೋದ್ರೆ ಎಲ್ಲೋಡುತ್ತೆ ಪಿಕ್ಚರು. ಅದೇ ಕತೆ, ಅದೇ ಫೈಟು, 4 ಫೈಟು, 4 ಡಾನ್ಸು, 4 ಶೋ ಆಫ್ ಇದು. ಇನ್ನು ಎಷ್ಟು ದಿನ ಅಂತ ಕನ್ನಡದವ್ನು ನೋಡ್ತಾನೆ? ಹೌದಲ್ವ್ರ? ಕೆಲವು ಪಿಕ್ಚರ್ಗಳು ನಿಜವಾಗ್ಲೂ ಹೇಳ್ತಾನೆ, ಸುಳ್ಳು ಹೇಳಬಾರ್ದು, ಬ್ಯೂಟಿಫುಲ್ ಜರ್ನಿ ಮಾಡ್ತಿದ್ದಾರೆ ಎಲ್ಲೋ ನೋಡಿಕೊಂಡು. ಸೊ ಕಲಾವಿದರಾಗಿದ್ರೆ ಆ ರಂಗದಲ್ಲಿರೋರಿಗೆ ಸ್ವಲ್ಪ ಪರಿಶ್ರಮದ ದಿನವೇ, ಬಟ್ ಊಟ ಬಟ್ಟೆ ವ್ಯವಸ್ಥೆ ಕೊರತೆ ಇಲ್ಲ. ಇನ್ನು ಸಿಂಹರಾಶಿ, ದೊಡ್ಡ ಅಧಿನಾಯಕಿಯಾಗಿದ್ದರೆ ಅಸ್ತಂಗತ, ತುಂಬಾ ದೊಡ್ಡ ದೊರೆಸಾನಿ ಮಟ್ಟದ ವ್ಯಕ್ತಿಯಾಗಿದ್ದರೆ, ಮಾಡಬಾರ್ದು ಮಾಡಿದ್ರೆ ಏನಾದ್ರೂ ಸುಟ್ಟಾಕೊಳ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಚಂದ್ರಕೇತು ಗ್ರಹಣ ಪ್ರಭಾವ. ಅದರಲ್ಲೂ ಸಿಂಹರಾಶಿಯ ಸ್ತ್ರೀಯರು ಇವತ್ತು ಸ್ವಲ್ಪ ಹುಷಾರಾಗಿರಿ. 60 ದಾಟಿದ್ರೆ 70 ದಾಟಿದ್ರೆ ಆರೋಗ್ಯದ ಮೇಲೆ ತುಂಬಾ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಂಚೂರು ನೋಡ್ಕೊಳ್ಳಿ. ಇಲ್ಲ ಮನೇಲಿ ಹಿರಿಯರು, ಅಮ್ಮ ಅತ್ತೆ ಅನ್ನತಕ್ಕಂಥದ್ದು. ಧರ್ಮಂ, ದೇವರು, ಪೂಜೆ, ಆಕಸ್ಮಿಕ ದೈವ ದರ್ಶನ, ಜ್ಞಾನ ದೇಗುಲದ ದರ್ಶನ, ಪ್ರಸಾದ ಸೇವನೆ ಇವೆಲ್ಲವೂ ಇರತಕ್ಕಂಥ ದಿನ ಚೆನ್ನಾಗಿದೆ. ಕನ್ಯಾ ರಾಶಿ, ವೈದಿಕ ದರ್ಶನ, ಧರ್ಮ ದರ್ಶನ, ಜ್ಞಾನ ದರ್ಶನ ಇಂಥದನ್ನ ಪಡೆಯತಕ್ಕಂಥ ಒಂದು ಸುಯೋಗ ಇರತಕ್ಕಂಥ ಒಂದು ದಿನ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್ ಡೇ. ಪ್ರಯಾಣಗಳುಂಟು ಆಕಸ್ಮಿಕವಾಗಿ. ಚಂದ್ರ ಕೇತು ಅಲ್ವಾ, ಶುಕ್ರನ ಸಾರ. ಈ ಕಾಮಾಕ್ಷಿ, ಕೊಲ್ಲೂರು, ಸವದತ್ತಿ ಈ ತರ ದೇವಿ ಕ್ಷೇತ್ರಗಳಿಗೆ ಹೋಗುವಂತ ಸುಯೋಗ ಕೆಲವರು ಕೂಡ ಬರುತ್ತೆ. ಇಲ್ಲ ಪ್ರಸಾದ ಆದ್ರೂ ಮನೆಗೆ ಹುಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಸಣ್ಣದಾಗಿ ವಾಟರ್ ಇನ್ಫೆಕ್ಷನ್ ಆಗ್ಬೋದು, ಒಂಚೂರು ಆರೋಗ್ಯ ನೋಡ್ಕೊಳ್ಳಿ. ತುಲಾರಾಶಿ, ವೃತ್ತಿಗೆ ಸಂಬಂಧಪಟ್ಟಂತ ತೊಂದರೆ ಏನಿಲ್ಲ. ಪತ್ನಿಯ ಕಡೆ ಇಲ್ಲ ಪತಿಯ ಕಡೆಯವರಿಂದ ಒಂದು ಸಣ್ಣದಾಗಿ ಮನಸ್ಸಿಗೆ ಅಸಮಾಧಾನ. ಬೇರೆಯವ್ರ ವಿಚಾರ ನಮಗೆ ಯಾಕೆ ಬೇಕು, ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು. ಸ್ವಲ್ಪ ಮಂಡಿ ನೋವು, ಸೊಂಟ ನೋವು, ಹೊಟ್ಟೆಲ್ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋ ಪ್ರಭಾವ. ಸ್ವಲ್ಪ ನಿರ್ಲಕ್ಷ್ಯ ಮಾಡೋದು ಬೇಡ. ಒಳ್ಳೆ ಅನುಭವಸ್ಥ ಡಾಕ್ಟರ್ಗಳ ಹತ್ರ ಹೋಗಿ ಚೆಕಪ್ ಮಾಡಿ ಒಳ್ಳೊಳ್ಳೆ ವೈಟಮಿನ್ಸು, ಪ್ರೋಟೀನ್ಸು ತಿನ್ನುವಂತ ಅಭ್ಯಾಸ ಮಾಡಿ. ತುಲಾರಾಶಿ ಕಂಜೂಸ್ತನ ಮಾಡಬೇಡಿ. ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಎಲ್ಲಿಗೆ ತಗೊಂಡೋಗಿ ಹೇಳ್ತೀರಿ? ಏನಾದ್ರು ಬುದ್ಧಿ ಇದೆಯಾ? ಯಾವಾಗ್ಲೂ ನಾಳೆಗೆ ಮುಂದಕ್ಕೆ, ನಾಳೆ ಕತೆ ಹಾಳು. ನೆನ್ನೆದೇ ನಾವು ಚೆನ್ನಾಗಿರ್ಲಿಲ್ಲ, ಇನ್ನು ನಾಳೆ ಏನೋ ಚೆನ್ನಾಗಿ ಬರುತ್ತೆ. ಇವತ್ತು ತಟ್ಟೆಲಿ ಏನಿದೆಯೋ ಅದನ್ನ ತಿನ್ನಿ, ಹೊಟ್ಟೆ ತುಂಬ ತಿನ್ನಿ, ಮೈ ಕರಗಿಸಿ. ದಿನಕ್ಕೊಂದು ಗಂಟೆ ದೇಹನ ದಂಡಿಸಿದ್ರೆ ನೆನ್ಪಿಟ್ಕೊಳ್ಳಿ, ದಿನಕ್ಕೊಂದು ಗಂಟೆ 23 ಗಂಟೆ ನಿಮ್ಮದು. ಆ 1 ಗಂಟೆ ಬಿಟ್ರಿ ಅಂದ್ರೆ ಇನ್ನು 23 ಗಂಟೆ ಕುಯ್ಯೋ ಅಂತ ಕೂತ್ಕೊಳ್ಳೋದಷ್ಟು. ಮಂಡಿ ನೋವು ಬಂತು, ಸೊಂಟ ನೋವು ಬಂತು, ಅದು ಬಂತು, ಇದು ಬಂತು ಅಂತ. ವೃಶ್ಚಿಕ ರಾಶಿ, ವೃತ್ತಿಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ತೊಳಲಾಟ. ಅದರಲ್ಲೂ ಸ್ವಂತ ವ್ಯವಹಾರ, ಸ್ವಂತ ವ್ಯಾಪಾರ, ಇನ್ವೆಸ್ಟ್ಮೆಂಟ್ ಸ್ವಲ್ಪ ನೋಡಿಕೊಂಡು, ದೊಡ್ಡ ರಿಸ್ಕ್ಗಳು ಬೇಡ, ಇರೋದನ್ನು ಮ್ಯಾನೇಜ್ ಮಾಡಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ನಿಮಗೂ ಶುಕ್ರನಿಗೂ ಅಷ್ಟಕ್ಕಷ್ಟೇ. ಸೊ ಸಂಗಾತಿ ಜೊತೆ, ಮನೆಯವರ ಜೊತೆ, ಮನೆಯ ಸ್ತ್ರೀಯರ ಜೊತೆ ಒಂದು ಸಣ್ಣ ಎಳೆದಾಟ ಆಗ್ತಿದ್ರೆ ಅದು ಇನ್ನಷ್ಟು ವಿಪ್ಲವ ಆಗ್ತಕ್ಕಂಥದ್ದಾಗುತ್ತೆ. ಸೋತು ಬಿಡಿ. ಎಲ್ಲಿ ಸೋಲ್ಬೇಕು ಅಂತ ಗೊತ್ತಿಲ್ಲ, ಎಲ್ಲೆಲ್ಲೋ ಗೆದ್ಕೊಂಡ್ ಬರೋದಂತೆ. ಮನೇಲೂ ಬಂದ ಆ ಪ್ರಭಾವ. ಮನೆಯವರಿಗೆ ಸೋಲಬೇಕು, ನೆನ್ಪಿಟ್ಕೊಳ್ಳಿ. ನನ್ನ ಮನೆ, ನನ್ನಮ್ಮ, ನನ್ನಪ್ಪ ದೊಡ್ಡವ್ರು ಏನೋ ಹೇಳ್ತಿದ್ದಾರೆ. ನಮ್ಮ ಪತ್ನಿಯೂ ದೊಡ್ಡವಳೆ, ನಮಗೆ ದೇವರು ಕೊಟ್ಟಿರುವ 2ನೇ ಅಮ್ಮ. ನಮ್ಮ ಪತಿಯೂ ದೊಡ್ಡವರೇ, ದೇವರು ಕೊಟ್ಟಿರುವ 2ನೇ ತಂದೆ. ಆತ ಏನೋ ಹೇಳ್ತಿದ್ದಾನೆ ಅಂತ ಹೇಳಿದ ಮೂಗಿಗೆ ಹತ್ತಿಸ್ಕೊಂಡು ಡಮಾಲ್.
ಕೆಲವರು ಇರ್ತಾರೆ ಬಿಡಿ, ವಿಚಿತ್ರವಾದಂಥ ವ್ಯಕ್ತಿಗಳು, ಏನೇನೋ ಕೇಸುಗಳು ಕೇಳ್ತಿದ್ದೀರಲ್ಲ. ಮೊನ್ನೆ ನೋಡಿ ಪೊಲೀಸ್ ಕಂಪ್ಲೇಂಟ್ ಒಬ್ಬ ಹೋಗಿ ಹೇಳ್ತಾನೆ, ಕೋತಿ ತಾನು ಕೇಳೋದಲ್ದೆ ಊರನ್ನೆಲ್ಲ ಕೆಡಿಸುತ್ತೆ ಅಂತ. ಆಕೆಗೆ ವಿಚಿತ್ರವಾದ ಕೋರಿಕೆ, ತನ್ನ ಗೆಳತಿಯರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಇಬ್ಬರು ಮೂರನ್ನ ಅವ್ರ ಜೊತೆಲಿ ನನ್ನ ಜೊತೆಲೂ ಮಲಗೋ, ಅವ್ರಿಗೂ ತೃಪ್ತಿ ಪಡಿಸು ಅಂತಳಂತೆ. ಎಲ್ಲಿಗೆ ಪರಾಕಾಷ್ಠತೆ ಹೋಗಿ ನಿಂತು ಬಿಟ್ಟಿದೆ. ಏನಕ್ಕೆ ನಮ್ಮ ವೈದಿಕದಲ್ಲಿ ಬೊಟ್ಟು ಇಡಬೇಕು, ಹೂ ಇಡಬೇಕು, ನಿತ್ಯ ಪೂಜೆ, ಯಾಕೆ ಸ್ತ್ರೀಯರಿಗೆ ವ್ರತ ಪೂಜೆ ನಿಯಮ ಜಾಸ್ತಿ ಇಟ್ಟಿದ್ದರು ಅನ್ನುವುದಕ್ಕೆ ಕಾರಣ ಏನ್ ಗೊತ್ತಾ? ಇದೊಂದು ಕಾರಣ ನೋಡಿ, ಬಂದ್ಬಿಟ್ಟಿದೆ ಆ ತಾಯಿಗೆ ಅಂತ ಒಂದು ಹುಚ್ಚು ಉನ್ಮಾದ ಉದ್ರೇಕ. ಇಷ್ಟು ದಿನ ನೀವುಗಳು ಗಂಡಸರುಗಳು ಈ ತರ ಮಾಡ್ತಿದ್ರು, ಈಗ ನೋಡ್ರೋ ಅಂತ ಹೇಳ್ಬಿಟ್ಟು ಆ ತಾಯಿ ದುರ್ಗಾ ಗುಣವಂತಳಾಗಿ ಪೂರ್ಣವಾಗಿ ಹೊರಗಡೆ ಕಕ್ಕಿಸ್ತಿದೆ. ಇಂಥವರಿಂದ ಶುದ್ಧವಾಗಿ ತೃಪ್ತಿಯಾಗಿ ಬದುಕುತ್ತಿರುವ ನಿಮ್ಮಂತ ತಾಯಿಯಂದರಿಗೂ ಕೂಡ ಅಲ್ಲೊಂದು ಮಾನಸಿಕ ನೋವು. ಸೊ ಧನಸ್ಸು ಸೋತು ಗೆಲ್ಲುವಿರಿ. ಮಕರ ರಾಶಿ ತುಂಬಾ ದೊಡ್ಡದಾದಂತ ಇನ್ವೆಸ್ಟ್ಮೆಂಟ್ ಏನು ಬೇಡ. ಶುಕ್ರ ಚೆನ್ನಾಗಿದ್ದಾನೆ, ಬಂಗಾರ ಬೆಳ್ಳಿ ಆಭರಣ ಇಂತಹ ಒಂದು ವೃತ್ತಿ ಉದ್ಯೋಗ ಅನುಕೂಲವೇ. ಬಟ್ ದೇಹ ಕೃಷಿ ಆಗ್ತದೆ, ನೋಡ್ಕೊಂಡು ಏನ್ ತಿನ್ಬೇಕು ತಿನ್ಬಾರ್ದು, ದೇಹದಲ್ಲಿ ಏನೋ ಒಂದು ತೊಂದರೆ ಆಗ್ತದೆ. ಅದರಲ್ಲೂ ಕುಜರಾಹು ಸಮ್ ಅಭ್ಯಾಸಗಳು ಡ್ರಗ್ಸು, ಇನ್ನೊಂದು ವಿಪರೀತ ಸಿಹಿ ತಿನ್ನೋದು, ವಿಪರೀತ ಖಾರ ತಿನ್ನೋದು, ಹುಳಿ ತಿನ್ನೋದು, ಈ ತರದೊಂದು ಭಾವದಿಂದ ಎಡವಟ್ಟು ಮಾಡ್ಕೊಳ್ತೀರಿ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ನೀವು ಸ್ವಲ್ಪ ಸೋಮಾರಿಗಳು, ಬಿಟ್ಬಿಟ್ರೆ ನೀವೆಲ್ಲ ಬಿಟ್ಬಿಡ್ತೀರಿ, ಹಿಡ್ಕೊಂಡ್ರೆ ಹಿಡ್ಕೋತೀರಿ. ಸ್ವಲ್ಪ ಹಿಡ್ಕೊಳ್ಳಿ, ದಿನಕ್ಕೊಂದು ಗಂಟೆ ಮುಖ್ಯವಾಗಿ ಮಕರ ರಾಶಿ ಮಾಡ್ಲೇಬೇಕು. ಯಾಕಂದ್ರೆ ಇನ್ನೊಂದು 230 ದಿನದ ನಂತರ ರಾಹು ನಿಮ್ಮ ಮನೆಗೆ ಬರ್ತಾನೆ, 7ನೇ ಮನೆಗೆ ಕೇತು ಬರ್ತಾನೆ. ಸೊ ಗೆಟ್ ರೆಡಿ, ಇಟ್ಸ್ ಆಲ್ರೆಡಿ ಶೇಕಿಂಗ್ ಯುವರ್ ಬ್ಯಾಕ್. ನಮ್ಮ ಸೊಂಟನೋ, ಮಂಡಿನೋ, ಹೃದಯನೋ, ಕೊಲೆಸ್ಟ್ರಾಲೋ, BP-ಲೋ, ಶುಗರಲ್ಲೋ, ಕಿಡ್ನಿಲೋ, ಲಿವರಲ್ಲೋ ಕೆಲವೊಂದು ಡಾನ್ಸ್ಗಳು ಶುರು ಆಗ್ತಿದೆ. ಹೋಗಿ ಗುರುಗಳೇ ನಾವೇನಾದ್ರೆ ನೀವು ಸ್ವಲ್ಪ ಹಾಗೆ ಕೇರ್ಲೆಸ್, ನೀವು ಊರಿಗೆಲ್ಲ ಪ್ರವಚನ ಮಾಡ್ತೀರಿ, ಊರಿಗೆಲ್ಲ ಗೈಡೆನ್ಸ್ ಮಾಡ್ತೀರಿ, ಊರಿಗೆಲ್ಲ ತೃಪ್ತಿ ಪಡಿಸ್ತೀರಿ, ನೀವು ಪಾಲನೆ ಮಾಡೋದಿಲ್ಲ. ಮೋಟಿವೇಶನ್ ಮಾಡೋದ್ರಲ್ಲಿ ನಿಮಗ್ ಮೀರಿದವರಿಲ್ಲ, ಡಿಸಿಪ್ಲಿನ್ ಅನ್ನ ಬ್ರೇಕ್ ಮಾಡೋದ್ರಲ್ಲಿ ನಿಮಗಿಂತ ಇನ್ಯಾರು. ಮಕರ ರಾಶಿ ಅಂತ ಒಂದು ವ್ಯಕ್ತಿತ್ವ ನಿಮ್ಮದು. ಯು ಆರ್ ಸಚ್ ಎ ಹಂಬಲ್, ಸಚ್ ಎ ಸ್ಟ್ರೆಂತ್ಫುಲ್ ಪರ್ಸನ್. ಬಟ್ ಎಲ್ರಿಗೂ ಹೇಳ್ಕೊಡ್ತಾರೆ, ಊರಿಗೆಲ್ಲ ತಮಟೆ ಹೊಡೆದ್ಬಿಟ್ಟು ಹೇಳ್ಬಿಟ್ಟು ಎಬ್ಬಿಸ್ಬಿಟ್ಟು ಬಂದು ಮಲಗ್ಬಿಟ್ಟಿರ್ತಾರೆ. ಶಿವ ಶಿವ. ಸ್ವಲ್ಪ ನೋಡ್ಕೊಂಡು. ಕುಂಭರಾಶಿ ಶುಕ್ರನ್ ಪರಿಭಾವ ಭಾಗ್ಯವನ್ನೇ ನೋಡ್ತಿದ್ದಾನೆ, ತೊಂದರೆ ಏನಿಲ್ಲ. ಮನೆಯಲ್ಲಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ, ದಾಂಪತ್ಯ, ಗಂಡ ಹೆಂಡತಿ, ಅಕ್ಕ ತಂಗಿ, ನಾದಿನಿ, ಈ ತರದಿತ್ತು ಅಂದ್ರೆ ಇಟ್ಸ್ ಓಕೆ. 4 ಜಡೆ ಸೇರಿದ್ರೆ ಅದು ನಡೆಯೋದೆ. ಇರ್ಲಿ ಬಿಡು, ನಮ್ಮ ಮನೆಯವರು, ನಮ್ಮ ಕುಟುಂಬದವರು ಅನ್ನತಕ್ಕಂಥದ್ದು. ಅದು ಬಿಟ್ಟು ಮಿಕ್ಕಂತ ಏನು ತೊಂದರೆ ಇಲ್ಲ. ಪ್ರೀತಿ ಪಾತ್ರರೊಂದಿಗೆ ವಿಶೇಷ ಭೋಜನ. ಇನ್ನು ಮೀನರಾಶಿ, ಶುಕ್ರ ನಿಮ್ಗೆ ಧನಸ್ಥಾನದಲ್ಲಿದ್ದಾನೆ, ಬ್ಯೂಟಿಫುಲ್, ತೊಂದರೆ ಏನಿಲ್ಲ. ಬಟ್ ಕೇತು ಸಾರದಲ್ಲೇ ಚಂದ್ರ, ಶುಕ್ರನ್ ಸಾರ, ಕೇತು ಸಾರ ಎಲ್ಲ ಸೇರಿರೋದ್ರಿಂದ ಮನೆಯ ವಿಚಾರ, ಕುಟುಂಬ ವಿಚಾರ, ವ್ಯವಹಾರ ವಿಚಾರ, ಯಾರೋ ಸ್ತ್ರೀಯರ ವಿಚಾರದಿಂದ ಪುರುಷರಿಂದ ಸ್ತ್ರೀಯರಿಗೆ ಅಲ್ಲೊಂದು ಸಣ್ಣ ಭಿನ್ನಾಭಿಪ್ರಾಯ, ಇಲ್ಲ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ, ಸಮ್ ಮೇಜರ್ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟಗಳಿದೆ. ಗಣಪತಿ, ಲಕ್ಷ್ಮೀ ಗಣಪತಿ, ಒಂದು ಲಕ್ಷ್ಮಿಗೆ ಇಲ್ಲ ಗಣಪತಿಗೆ ಹೋಗಿ ಒಂದು ಆರಾಧನೆ, ದರ್ಶನ, ಪೂಜಾ, ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.